जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यव्ययेहानियतिर्षितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम् न यद्वचः चित्रपदं हरेर्यशः हरेः यशः जगत्पवित्रं न वृणीत कर्हिचित् तद्वायसं तीर्थम् उशन्ति मानसाः न यत्र हंसा न्यपतन् ಮಿಮಂಕ್ಷಯ ನ ಯದ್ವಚಃ ಯಾವ ಒಂದು ಮಾತು ಚಿತ್ರಪದ ಎಷ್ಟೆಷ್ಟೇ ಒಳ್ಳೊಳ್ಳೆ ಪದಗಳಿರ್ಬೋದು ಅದರಲ್ಲಿ. ಆದರೆ ಹರೇರ್ಯಶೋ ಜಗತ್ಪವಿತ್ರಂ ನಗರಣೀತ, ಆದರೆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡದೆ ಹೋದರೆ ಏನಾಗುತ್ತದು ಅಕರ್ಹಿಚಿತ್ ತದ್ವಾಯಸನ್ ತೀರ್ಥಂ, ಅದು ವಾಯಸ ತೀರ್ಥ ಇದ್ದಾಗ ಲೆಕ್ಕ. ವಾಯಸ ತೀರ್ಥ ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ಕಾಗೆ ಮುಳುಗೋ ನೀರು. ಆದರೆ ಮಾನಸ ನಯತ್ರ ಹಂಸ ನೆಪತನ್ ವಿಮಂಕ್ಷಯ, ಹಂಸ ಕಾಗೆ ಮೇಯ್ತಕ್ಕಂಥ ತೀರ್ಥದೊಳಗೆ ಯಾವುದು ಬರೋದಿಲ್ಲ, ಹಂಸಗಳು ಬರೋದಿಲ್ಲ. ಅಂದರೆ ಒಳ್ಳೆಯ ಅಪೂರ್ವವಾದ ಮಾತು. ಅದು ಎಷ್ಟೇ ವಿಚಿತ್ರವಾದ ಪದಗಳಿರಬಹುದು, ರೋಚಕವಾದ ಅಂಶಗಳು ಏನೇ ಇರಬಹುದು. ಅದು ಹರೇರ್ಯಶೋ ಯತ್ರ ಜಗತ್ಪವಿತ್ರಂ ನಗರಣೀತ ಕರ್ಹಿಚಿತ್, ದೇವರ ಹೆಸರೇ ಇಲ್ಲ. ನಾಸ್ತಿಕ ಎಷ್ಟೋ ಕಾವ್ಯಗಳೆಲ್ಲ ಅಂಥ ಮಾತುಗಳಿದೆ. ಅದಕ್ಕೆ ಕಾವ್ಯಾಲಾಪಾಂಶ ವರ್ಜಯೇತ್ ಅಂತ ಹೇಳ್ತಾರೆ. ಎತ್ತೆ ಆಕರ್ಷಕವಾಗಿದ್ದರೂ ಕೂಡ ಕಾವ್ಯಾದಿಗಳ ಬಗ್ಗೆ ಆಸಕ್ತಿ ಹೊಂದಿಕೊಡುದು, ಯಾಕೆ ದೇವರನ್ನು ಮರೆಸಿಬಿಡುತ್ತೆ ಆದ್ದರಿಂದ ಅಂತ ಮಾತಿದೆ. ಅದಕ್ಕೆ ಏನಂತ ಕರೆದು ವಾಯಸ ತೀರ್ಥ, ಇದು ಹಂಸ ತೀರ್ಥ ಅಂತ ವ್ಯತ್ಯಾಸ ಮಾಡಿ ಅಲ್ಲಿ ನೋಡಿದರೆ ನಮ್ಗೆ ಅರ್ಥ ಆಯಿತು. ಒಂದು ಇದು ವಾಯಸ ತೀರ್ಥ ಅಂದರೆ ಕೊಳಕು ನೀರು, ಅದು ಶ್ರೇಷ್ಠವಾದ ನೀರು ಅಂತ ಅರ್ಥ. ಇದು ನೀರು ಅಂದರೆ ಶಾಸ್ತ್ರ, ಇದು ಕೆಟ್ಟ ಶಾಸ್ತ್ರ, ಇದು ಒಳ್ಳೆಯ ಶಾಸ್ತ್ರ. ಇನ್ನೊಂದು ಅರ್ಥ ವಾಯಸಂ ತೀರ್ಥಂ ಅನ್ನೋದಕ್ಕೆ ಹೊಸ ಅರ್ಥ ಬರೀತಾರೆ. ವಾಯಸಂ ತೀರ್ಥಂ ವಯೋಮಾತ್ರಾನುಜೀವಿ ಶಾಸ್ತ್ರಂ, ವಯಸ್ಸಿ ತಕ್ಕಂತೆ ಬರದೆ ಹೊರತು ದೇಹಕ್ಕೆ ಸಂಬಂಧಪಟ್ಟ ಶಾಸ್ತ್ರ ಹೊರತು ಯಾವುದಲ್ಲ ಅದು ತಾರಕವಾದ ಶಾಸ್ತ್ರ ಅಲ್ಲ. ವಯೋಮಾತ್ರ ಅನುಜೀವಿ. ನ್ಯೂಸ್ ಪೇಪರ್ ಇದ್ದಾಗ ನ್ಯೂಸ್ ಪೇಪರ್ ಲೈಫ್ ಎಷ್ಟು ದಿವಸ? ಒಂದೇ ದಿವಸ. ವೀಕ್ಲಿ ಆದರೆ ಒಂದು ವಾರ, ಫಾರ್ಟ್ನೈಟ್ಲಿ ಆದರೆ 15 ದಿವಸ, ಮಾಸಪತ್ರಿಕೆ ಒಂದು ತಿಂಗಳು, ಆಮೇಲೆ ದೀಪಾವಳಿ ಸ್ವಚ್ಛಕ್ಕೆ ವರ್ಷಕ್ಕೊಂದು, ಅಲ್ಲಿಗೆ ಕ್ಲೋಸ್. ಅದು ಆಮೇಲೆ ಇದು ಮಾಡ್ತಾರೆ, ವೇಸ್ಟ್ ಮಾಡಿ ಬೇರೆ ಮಾಡ್ತಾರೆ ಹೊರತು ಅದಕ್ಕೆ ಬೆಲೆ ಇಲ್ಲ. ಇದು 5 ರೂಪಾಯಿ ಕೊಡ್ತಾಳೆ, 1 ರೂಪಾಯಿ ಅಲ್ಲ. ಅದಾಗ ಯಾಕೆ ಅದಕ್ಕೆ ಬೆಲೆ ಇಲ್ಲ. ಇದು ವಾಯಸ ತೀರ್ಥ, ಅವನಿಗೆ ಅರ್ಥ ಆಗುತ್ತೆ. ಲೈಫ್ ಇರೋವರೆಗೂ ಹೊರತು ಆಮೇಲೆ ಎಲ್ಲೇ ಯೂಸ್ಲೆಸ್ ಇದು, ಗೊತ್ತಾಯ್ತಾ? ಅದಕ್ಕೇನು ಮಾಡಬೇಕು, ಇದನ್ನು ನಾವು ಎಷ್ಟು ಉಪಯೋಗಿಸ್ಬೇಕು, ಎಷ್ಟು ದಿನಪತ್ರಿಕೆ ಅಷ್ಟೇ ಹೊರತು ಅದು ಮುಂದಿಲ್ಲ. ಯಾರು ಲೈಬ್ರರಿ ಮಾಡಿ ಇಟ್ಕೊಳ್ಳೋಕೆ ಹೋಗಬೇಕಾಗಿಲ್ಲ. ಇಂಪಾರ್ಟೆಂಟ್ ಬೇರೆ ಇಟ್ಕೊತಾನೆ ಅಷ್ಟೇ. ಆ ರೀತಿಯಲ್ಲಿ ನಾವು ಹಂಸತೀರ್ಥ ಅಂತ ಹೇಳೋದು ಅಪೋಸಿಟ್ ಏನು ಸಿಕ್ತೀಗ? ಶಾಶ್ವತವಾದ ತೀರ್ಥ. ಜೀವ ಹಂಸ ಪಕ್ಷಿ ಜೊತೆಗೆ ಇರುತ್ತೆ. ಆದ್ದರಿಂದ ಶಾಶ್ವತವಾದಂಥ ಆಸ್ತಿ ಅಂತ ಹೇಳಿದರೆ ಈ ಒಂದು ಭಗವಂತನ ಮಾಹಾತ್ಮ್ಯವನ್ನು ವರ್ಣನೆ ಮಾಡ್ತಕ್ಕಂಥ ಶಾಸ್ತ್ರವೇ ಹೊರತು ಈ ಲೌಕಿಕ ಶಾಸ್ತ್ರಗಳಲ್ಲ ಅಂತ ಹೇಳಿದೆ. ವಾಯಸಂ ತೀರ್ಥಂ ವಯೋಮಾತ್ರಾನುಜೀವಿ ಶಾಸ್ತ್ರಂ. ಈ ಅರ್ಥ ಯಾರು ಬರೆದಲ್ಲಿ ಬೇರೆಯವರೆಲ್ಲ. ಇದು ಎಷ್ಟು ಅರ್ಥ ಕೊಡುತ್ತದು. ನೈಷ್ಕರ್ಮ್ಯ ಪೆಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃ ಶಶ್ವದಭದ್ರಮೀಶ್ವರೇ ನ ಚಾರ್ಪಿತಂ ಕರ್ಮ ಯದಪಿ ಅಕಾರಣಂ. ನೈಷ್ಕರ್ಮ್ಯಮಪಿ ಅಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಂ ಅಲಂ ನಿರಂಜನಂ ಕುತಃ ಪುನಃ ಶಶ್ವದಭದ್ರಂ ಈಶ್ವರೇ ನ ಚಾರ್ಪಿತಂ ಕರ್ಮ ಯದಪಿ ಅಕಾರಣಂ. ನೈಷ್ಕರ್ಮ್ಯಮಪಿ, ನೈಷ್ಕರ್ಮ್ಯ ಅಂತ ಹೇಳಿದ್ರೇನು ಬಂದಿದೆ, ಭಗವದ್ಗೀತೆಯಲ್ಲಿ ಬಂದಿದೆ ಈಗಾಗಲೇ. ನಚ ನೈಷ್ಕರ್ಮ್ಯ ಸನ್ಯಸನಾದೇವ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ಅಂತ ಹೇಳಿದ್ದಾರೆ ಆಗಲೇ. ಅದು ನೈಷ್ಕರ್ಮ ಕರ್ಮವಿಲ್ಲದಿರುವಿಕೆ ಅಂದರೆ ನಿಷ್ಕಾಮ ಕರ್ಮ ಅಂತ ಒಂದು ಬಂದರ್ಥ. ಆದರೆ ಅದೇನಿಲ್ಲ, ಅದಕ್ಕೆ ನಿಷ್ಕಾಮ ಕರ್ಮ ಮಾಡ್ತಾನೆ, ಭಕ್ತಿ ಇಲ್ಲ. ಇವತ್ತು ಎಷ್ಟೋ ಜನ ಭಾರಿ ಜಂಟ್ಲಮನ್ನು ದೇವ್ರನ್ನ ಒಪ್ಪೋದಿಲ್ಲ ಅಂತ ಜನ ಸಿಗ್ತಾರೆ. ನಂಬರ್ 1 ಅವನು, ಮೋಸ ಗೀಸ ಏನೇನೂ ಇಲ್ಲ. ಆದರೆ ಐ ಡೋಂಟ್ ಬಿಲೀವ್ ಇನ್ ಗಾಡ್ ಅಂದ್ಬಿಡ್ತಾ. ಉಪಯೋಗ ಏನದರಿಂದ? ಎಲ್ಲ ಬರೆದಿದ್ರೆ ಸಬ್ಮಿಟ್ ಯಾರಿಗೆ ಸಬ್ಮಿಟ್ ಮಾಡ್ತೀವಿ? ಒಳ್ಳೆತನ ಉಪಯೋಗ ಏನದು? ಒಳ್ಳೆತನಕ್ಕೆ ಬೆಲೆ ಬರೋದು ಯಾವಾಗ?
ಇದು ಗುಣಪೂರ್ಣನಿಗೆ ಒಪ್ಪಿಸಿದಾಗ ಅದು ಮಹತ್ವ ಬರುತ್ತೆ, ಇಲ್ಲದವ್ರ ಮಹತ್ವನೇ ಇಲ್ಲ. ನೈಷ್ಕರ್ಮ್ಯಮಪಿ ಅಚ್ಯುತ ಭಾವವರ್ಜಿತಂ ನಾ ಶೋಭತೆ. ಭಾವ ಅಂದರೆ ಭಕ್ತಿ, ಅಚ್ಯುತ ಭಾವ ದೇವರಲ್ಲಿ ಭಕ್ತಿ, ಹರಿಭಕ್ತಿ ಅದಿಲ್ಲದೆ ಹೋದರೆ ನೈಷ್ಕರ್ಮ್ಯಕ್ಕೂ ಬೆಲೆ ಇಲ್ಲ. ಎಷ್ಟೊತ್ತು ಕೆಟ್ಟ ಕೆಲಸ ಮಾಡಿದ, ದೇವರಲ್ಲಿ ನಂಬಿಕೆ ಇದೆ, ಯಾವುದೋ ಪ್ರಾರಂಭ ಕೆಟ್ಟ ಕೆಲಸ ಮಾಡಿದ, ವಿನಾಯಿತಿ ಸಿಗ್ತದೆ ಅದಕ್ಕೆ, ಯಾಕೆ ದೇವರಲ್ಲಿ ಭಕ್ತಿ ಇದ್ದಿದ್ದರಿಂದ. ಇವನು ಬರೀ ಮಾಡಿದ್ದಾನೆ ಹೊರತು ದೇವರಲ್ಲಿ ಯಾರು ಉದ್ಧಾರ ಮಾಡಬೇಕು, ಅವನು ಯಾರಿಗೆ ಸಬ್ಮಿಟ್ ಮಾಡಬೇಕು, ಯಾರು ರೆಸ್ಪಾಂಡ್ ಮಾಡಬೇಕು, ಆದ್ದರಿಂದ ಉಪಯೋಗ ಇಲ್ಲ. ತಾತ್ಪರ್ಯ ಏನು, ನಿಷ್ಕರ್ಮ ಬಿಡಬೇಕು ಅಂತ ಅರ್ಥ ಅಲ್ಲ. ನಿಷ್ಕಾಮ ಕರ್ಮ ಮಾಡಬೇಕು, ಭಕ್ತಿ ಇರಬೇಕೆ ಹೊರತು ಇದೆಲ್ಲ ಇರ್ಬೋದು. ನ ಶೋಭತೆ ಜ್ಞಾನಂ ಅಲಂ ನ ಶೋಭತೆ ನಿರಂಜನಂ ಕುತಃ. ಏನು ಒಂದು ಕಡೆ ತಪ್ಪೇನೂ ಮಾಡಿಲ್ಲ ಅವನು, ಒಂದು ನಿರಂಜನ, ನಿಷ್ಕಾಮ ನಿಷಿದ್ಧ ಕರ್ಮ ಅಲ್ಲ, ಮತ್ತು ಫಲಾಪೇಕ್ಷೆಯೂ ಇಲ್ಲ ನೈಷ್ಕರ್ಮ್ಯ, ಆದರೂ ಅದಕ್ಕೆ ಬೆಲೆ ಇಲ್ಲ ಭಕ್ತಿ ಇಲ್ಲದೆ ಹೋದಾಗ. ಕುತಃ ಪುನಃ ಶಶ್ವತ ಭದ್ರವೀಶ್ವರೇ ನಚಾರ್ಪಿತಂ ಕರ್ಮ ಯದಪ್ಯ ಕಾರಣಂ. ಇನ್ನು ಇದ್ರ ಬಗ್ಗೆ ಹೇಳಬೇಕಾ? ಅಭದ್ರ ಮೊದಲೇ ಕೆಟ್ಟ ಕೆಲಸ, ನೈಷ್ಕರ್ಮ್ಯ ಅಲ್ಲ, ಕೆಟ್ಟ ಕೆಲಸ ಬೇರೆ ಮಾಡಿಬಿಟ್ಟಿದ್ದಾನೆ, ದೇವರಿಗೆ ಅರ್ಪಣೆ ಕೂಡ ಮಾಡಿಲ್ಲ, ದೇವ್ರ ಕಾನ್ಸೆಪ್ಟ್ ಕೂಡ ಇಲ್ಲ, ಅದಕ್ಕೆ ಇನ್ನೇನು ಹೇಳಬೇಕು ಅದನ್ನು? ಇನ್ನೂ ಹೋಪ್ಲೆಸ್ ಅದು. ಆದರೆ ಒಳ್ಳೆಯ ಕರ್ಮ ಫಲಾಪೇಕ್ಷೆ ಇಲ್ಲ, ಎರಡೆರಡು. ಒಳ್ಳೆಯ ಕರ್ಮ ಫಲಾಪೇಕ್ಷೆ ಇಲ್ಲ, ಕೆಟ್ಟ ಕರ್ಮ ಅಂತೂ ಅಲ್ವೇ ಇಲ್ಲ, ಅದು ದೇವರಿಗೆ ಅರ್ಪಣೆ ಭಕ್ತಿ ಇಲ್ಲ, ವೇಸ್ಟ್ ಅದು. ಆದರೆ ಇನ್ನು ಅದು ಅದೇ ಅರ್ಪಣೆ ಗಿರ್ಪೆ ಇಲ್ಲೇ ಇಲ್ಲ ಅಲ್ಲ, ಕೆಟ್ಟ ಕರ್ಮ ಬೇರೆ, ಅದು ಕಣೆ ಬಾರಿ ಆಗಬೇಕೀಗ. ಎಷ್ಟವ್ರಿಗೆ ಇದಾಗತ್ತೆ ಯೋಚನೆ ಮಾಡೋದು. ಅದು ಅಕಾರಣ, ಏನು ಆಪತ್ಕಾಲ ಮಾಡಿದ್ದಲ್ಲ, ಎಲ್ಲ ಸುಮ್ಮನೆ ಏನೋ ಎಲ್ಲ ನಿಧಾನವಾಗೇ ಇದ್ದ, ಯಾವಾಗಲೂ ಸಂಧ್ಯಾವಂದನೆ ಮಾಡ್ದ, ಗೊತ್ತಾಯ್ತಾ? ಅಥವಾ ಎದ್ದಿದ್ದಲ್ಲಿ ಎತ್ತಷ್ಟು ಏನೋ ಕುಡಿದು ಹಾಕಿಬಿಟ್ಟ. ತಪ್ಪುಗಳ ಸರಮಾಲೆ ಅದು. ಇನ್ನು ಆದರೂ ಉದ್ಧಾರ ಮಾಡೋದಿಲ್ಲ ಅಂತ ಹೇಳಬೇಕಾ ಅಂತ ಕೇಳ್ತಾರೆ. ದೇವರಲ್ಲಿ ಭಕ್ತಿ ಇಷ್ಟು ಒಳ್ಳೆಯ ಕರ್ಮಕ್ಕೂ ಕೆಲಸಕ್ಕೆ ಬರೋದಿಲ್ಲ ಅಂದರೆ ಇನ್ನು ಕೆಟ್ಟ ಕೆಲಸ ಹೇಗೆ ಉದ್ಧಾರ ಮಾಡುತ್ತೆ ಎಂದು ಹಾಗೆ ಮಾಡಿಕೊಡು. ಪರೋಕ್ಷ ಜ್ಞಾನಂ ನ ಶೋಭತೆ, ಅದು ವಿಶೇಷಾರ್ಥವನ್ನು ಹೇಳ್ತಾರೆ. ಅಪರೋಕ್ಷ ಜ್ಞಾನಂ ನ ಭಕ್ತ್ಯಾ ವಿನಾ ಉತ್ಪದ್ಯತೆ. ವೆರಿ ಇಂಪಾರ್ಟೆಂಟ್ ಇದು. ಒಳ್ಳೆ ಭಾರಿ ದೊಡ್ಡ ಪಂಡಿತ, ದೇವರಲ್ಲಿ ಭಕ್ತಿನೇ ಇಲ್ಲ, ಏನೂ ಬೆಲೆ ಇಲ್ಲ ಅದಕ್ಕೆ. ಇಲ್ಲೇನು ಚಪ್ಪಾಳೆ ಬಿಡಿಸ್ಕೊಂಡು ಬಿಟ್ಟರೆ ಏನೇನು ಉಪಯೋಗ ಇಲ್ಲ ಅದರಿಂದ. ಆದರೆ ಅಪರೋಕ್ಷ ಜ್ಞಾನ ಬಂದರೆ ಮಾತ್ರ ಏನದು ನಿಜವಾದ ಜ್ಞಾನ. ಸರ್ಟಿಫಿಕೇಟ್ ಬರಲಿಲ್ಲ, ಎಷ್ಟೋ ಮಾಡಿದ್ರೆ ಕೊನೆಗೆ ಇದೇ ಇಲ್ಲ, ಅದರ ಉಪಯೋಗ ಇಲ್ಲ. ಆದರೆ ಏನಿರಬೇಕು ಅದಕ್ಕೀಗ? ಅಪರೋಕ್ಷ ಜ್ಞಾನ ಮಾತ್ರ ಇರಬೇಕು. ಅಪರೋಕ್ಷ ಜ್ಞಾನ ಬರುತ್ತೆ ಅಂದರೆ ಭಕ್ತಿ ಇಲ್ಲದವರು ಬರೋದಿಲ್ಲ ಅಂತ ಹೇಳಿ. ಅಪರೋಕ್ಷ ಜ್ಞಾನಕ್ಕೆ ಏನು ಬೇಕು? ಭಕ್ತಿ ಇರಬೇಕು, ಇಲ್ಲದವರು ಸಾಧ್ಯವೇ ಇಲ್ಲ. ಅದ್ರ ಏನಾಯ್ತು ಈಗ? ಭಕ್ತಿ ಇಲ್ಲದೇನೂ ಪರೋಕ್ಷ ಜ್ಞಾನ ಬರ್ಬೋದು ಅಂತ ಬಂತು, ಬೇಕಾಷ್ಟನಕ್ಕೆ ಬರುತ್ತೆ. ಆ ದೇವರಲ್ಲಿ ಐ ಡೋಂಟ್ ಬಿಲೀವ್ ಇನ್ ಗಾಡ್ ಅಂತಾರೆ. ಎಷ್ಟೋ ನಾಸ್ತಿಕರು ಅಷ್ಟ ಜ್ಯೋತಿಷ್ಯರು ಸಿಕ್ಕಾಬಟ್ಟಿ ದುಡ್ಡು ಮಾಡಿಬಿಟ್ಟಿದ್ದಾರೆ. ಜ್ಯೋತಿಷ್ಯ ಹೋಗ್ತಾರೆ, ದೇವರು ಒಪ್ಪೋದಿಲ್ಲ. ಅಂದರೆ ಆಫೀಸಿದೆ, ಆಫೀಸರ ಇಲ್ಲ, ಅದು ಬೀಗ ಹಾಕಿದ ಆಫೀಸಿಗೆ ಕೆಲಸ ಮಾಡುತ್ತಾ ಅಂದರೆ ಆ ಥರ ಜನ ಇದ್ದಾರೆ. ನೋಡಿದ್ರೆ ನಾವು ಸುಖವಾಗಿರ್ತಾರೆ, ಇವತ್ತೇ ಸಿಕ್ಕಾಬಟ್ಟಿ ಮಾಡಿರ್ತಾರೆ, ಅದು ಏನು ಉಪಯೋಗ ಇಲ್ಲ. ಜನ್ಮಾಂತರದ ಬಂದಿರುತ್ತೆ, ಇದನ್ನು ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ, ತಪ್ಪ. ಆ ಜನ ಅದೆಲ್ಲ ಮುಂದೆ ಇದು ಅನುಭವಿಸಿ ಅನ್ನಿಸ್ತಾರೆ. ಈ ಮುಗಿಸ್ಬಿಡ್ತಾರೆ, ಒಳ್ಳೆಯದನ್ನು ಕಥೆ ಮುಗಿತಾರೆ. ಅದು ಅಕೌಂಟ್ ಕ್ಲೋಸ್ ಆಗೋವ್ರೆ ನಡೆಯುತ್ತೆ ಅಷ್ಟೇ. ನ ಶೋಭತೆ ಪರೋಕ್ಷ ಜ್ಞಾನಂ ನ ಶೋಭತೆ. ಅದು ಅದಕ್ಕೆ ಅಚ್ಯುತ ಭಾವವರ್ಜಿತ ಬಂದರೂ ಒಂದೇ, ಬರೀ ಪರೋಕ್ಷ ಜ್ಞಾನ ಆದರೂ ಒಂದೇ. ಅಪರೋಕ್ಷ ಜ್ಞಾನಂ ನ ಭಕ್ತ್ಯಾ ವಿನಾ ಉತ್ಪದ್ಯತೆ. ನೆನ್ಪಿಡ್ಕೋಬೇಕು ಅದನ್ನು. ಅಪರೋಕ್ಷ ಜ್ಞಾನಕ್ಕೆ ಬರಬೇಕಾದ್ರೆ ಏನಿರಬೇಕು? ಭಕ್ತಿ ಇರಬೇಕು. ಯಸ್ಯ ದೇವೇ ಪರಾಭಕ್ತಿ, ಇವೆಲ್ಲ ಪ್ರಮಾಣಗಳು. ಯಮೈವೇಶವೃಣುತೆ ತೇನ ಲಭ್ಯ. ಇನ್ನೊಂದು ಯದ್ವಾಸುದೇವ ಶರಣಾಹ ವಿದುರಂಜಸೈವ ಇತ್ಯಾದಿ. ವಿದುರ ಅಂಜಸ ಅಂತ ಓದ್ಕೊಬಾರದು ಮತ್ತೆ ಅದನ್ನು. ವಿದುರ ಅಂಜಸ ಅಲ್ಲ, ವಿದುಹು ಅಂಜಸ ಏವ. ಅಂದರೆ ಎಷ್ಟೇ ತಿಳ್ಕೊಂಡ್ರು ಕೂಡ ವಾಸುದೇವ ಶರಣಾಹ ವಿದುಹು, ಭಗವಂತರು ಶರಣ ಹೋಗ್ತಾರಲ್ಲ ಅವರಿಗೆ ಅರ್ಥ ಆಗುತ್ತೆ, ಹೊರತು ಉಳಿದವ್ರಿಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ದರಿಂದ ಅಪರೋಕ್ಷ ಜ್ಞಾನಕ್ಕೆ ಭಕ್ತಿ ಬೇಕು. ಅಪರೋಕ್ಷ ಜ್ಞಾನ ಅಷ್ಟೇ ಜ್ಞಾನ ಆದ್ದರಿಂದ ಪರೋಕ್ಷ ಜ್ಞಾನಂ ನ ಶೋಭತೆ. ಪರೋಕ್ಷ ಜ್ಞಾನ ಬೇಡ ಅಂತ ಅರ್ಥ ಅಲ್ಲ ಅದಕ್ಕೆ. ಸುಮ್ಮನೆ ಭಕ್ತಿ ಇಲ್ಲದೆ ಮಾಡಿ ಏನೂ ಉಪಯೋಗ ಇಲ್ಲ. ಅವ್ರಿಗೇನು ಜ್ಞಾನ ಇಲ್ಲ, ಸ್ತೋತ್ರ ಪಾಠ ಮಾಡಿಸ್ತಾರೆ, ಪಾಪ ಏನೂ ಗೊತ್ತಿರೋದಿಲ್ಲ. ಅವನೇನು ಓದ್ಕೊಡೋದು ಅಂತೆಲ್ಲ ಓದಬೇಕು ಅಂತೇನಿಲ್ಲ. ಆಮೇಲೆ ಎಂಥ ಒಳ್ಳೇದು ಗೊತ್ತಾಯಿತು, ಅದು ತಪ್ಪಲ್ಲ. ಏನು ಓದ್ದೆ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಏನು ಮಾಡ್ಬೇಕು ಅದಕ್ಕೆ? ಯಾರೋ ಬರ್ಕೊಂಡಿದ್ದ, ಕೆಲಸ ಸಿಗಲಿಲ್ಲ ಎಲ್ಲೂ ಕೂಡ, ಬ್ರಾಹ್ಮಣರಿಗೆ ಜನವಾರ ಬಿಸಾಕಿಬಿಟ್ಟ ಕಟ್ಟೋದು. ಜನವಾರಕ್ಕೆ ಅದಕ್ಕೆ ಏನು ಸಂಬಂಧ ಇದೆ? ಜನವಾರದಾಗಿಬಿಟ್ಟು ಏನು ಉಪಯೋಗ ಇದೆಯಾ ಅದರಿಂದ? ಅದು ಯಾರೋ ಒಟ್ಟಾರು ಟಿ ವಿ ಒಟ್ಟು ಶೂಟ್ ಮಾಡಿದರೆ ಹಾಗೆ ಟಿ ವಿನೂ ಹೋಯ್ತು, ಅಷ್ಟೇ ಹೊರತು ಅವನು ಹೋದ, ಟಿ ವಿನೂ ಹೋಯ್ತು. ಅದು ರೆಮಿಡಿ ಅಲ್ಲ, ಮೂರ್ಖತನ ಅಂತ ಕರೀತಾರೆ. ಅದಕ್ಕೊಂದು ಕಾರ್ಯಕಾರಣ ಭಾವ ಇಲ್ಲ. ಯಾವುದೋ ಜನರು ಪಾಪ ಅಡ್ಡ ಇವತ್ತು ಒಳ್ಳೆಯ ಧರ್ಮದಲ್ಲೇ ಇದ್ದಾರೆ, ಅವರಿಗೆ ಕೆಲಸ ಇಲ್ಲ ಅಂತ ತಿಳ್ಕೊಂಡು ಅದರ ಅರ್ಥ ಧರ್ಮದಿಂದ ಉಪಯೋಗ ಇಲ್ಲ ಅಲ್ಲ. ಬೇರೆದ್ದು ಹಿಂದಿನ ಕಾಲ ಧರ್ಮ ಅಧರ್ಮ ಅಡ್ಡಿ ಮಾಡ್ತಿದೆಯಾ ಹೊರತು ಏನಲ್ಲ ಅದು. ಈ ಧರ್ಮ ವೇಸ್ಟ್ ಅಲ್ಲ. ಅದು ಒಂದು ಬ್ಲಾಕ್ ಆಗಿದೆ, ಸರಿ ಮಾಡಿಕೊಟ್ಟು ಫಸ್ಟ್ ಕ್ಲಾಸ ಬಂತು. ಎಲ್ಲೋ ನೀರು ಕಟ್ಟಾಯಿತು ಅಂತೇಳಿ ಮನೆ ಮಾರಿ ಹೋಗೋದು, ಅಥವಾ ಕ್ಲೀನ್ ಮಾಡಿದ್ರೆ ಒಂದು ಹೋಗ್ತಾಯಿತ್ತು. ಈ ಮನೇಲಿ ನೀರು ಬರಲ್ಲ, ಎಲ್ಲೋದ್ರೆ ಸಮಸ್ಯೆ ಇದ್ದಿದ್ದೆ. ಅದು ಜಾಣ್ತಾನೆ ಇರೋ
ಸಮಸ್ಯೆ ನೋಡಿ ಪರಿಹಾರ ಹುಡುಕು. ಇವೆಲ್ಲ ಪಾಠ ಸರಿಯಾಗಿ ಎಷ್ಟು ಒತ್ತು ಹೇಳಿದ್ದಾರೆ. ಇಷ್ಟಾದರೂ ಜನ ಅದನ್ನು ಭಾಗವತನೇ ಓದಲ್ಲ, ಓದಿದ್ರೆ ಮತ್ತೆ ಅದನ್ನು ಕೂಡ ಪರೋಕ್ಷ ಜ್ಞಾನ ಮಾಡ್ಕೊಂಡ್ಬಿಡ್ತಾರೆ. ಅಪರೋಕ್ಷ ಜ್ಞಾನ ಕನ್ವರ್ಟ್ ಮಾಡ್ಕೋಬೇಕಲ್ಲ. ಇದೆಲ್ಲ ಹೇಗೆ ಗೊತ್ತಾಯ್ತು? ಬ್ಯಾಂಕಿಗೆ ಹೋಗಿರ್ತಾನೆ, ಟೋಕನ್ ಕೊಡ್ತಾನೆ, ₹1,00,000 ಕೊಟ್ಟಿದ್ದಾನೆ ಪಾಪ. ಟೋಕನ್ ಮೇಲೆ ಅವ್ರ ಮನೆ ಬಂದುಬಿಟ್ಟ ವಾಪಸ್ ಟೋಕನ್ ತೊಗೊಂಡು. ಟೋಕನ್ ಬೆಲೆ ಎಲ್ಲಿವರೆಗೂ ದುಡ್ಡು ಇಸ್ಕೊಂಡು ಬರಲಿಕ್ಕೆ. ಆ ಟೋಕನ್ಗಳ ಬೆಲೆ ಎಷ್ಟಿರುತ್ತೆ? 10 ಪೈಸೆ ಕೂಡ ಇರೋದ್ರ ಕೆಲಸ. ಕೆಲವತ್ತು ಓದಿ ಉಪಯೋಗಿಸಿ ಹಾಳಾಗೋಗಿರುತ್ತೆ. ಅದಕ್ಕೆ ಅದನ್ನೇ ನೆನ್ಪು ತಿಳ್ಕೊಬಾರ್ದು. ಅದೇ ಅಲ್ಲ, ಈ ಲೌಕಿಕ ಪರಗಳ ಟೋಕನ್ ಅಷ್ಟೇ ಬರುತ್ತೆ, ಏನಲ್ಲ ಇದು ಡೆಸಿಸಿವ್ ಅಲ್ಲ. ಇದು ಡೆಸಿಸಿವ್ ಅಲ್ಲ. ಡೆಸಿಸಿವ್ ಆಗೋದು ಯಾವುದು? ಅದು ಇದು ಕೊಡಬೇಕು, ಫಲ ಮುಖ್ಯ ಫಲ ಸಿಗಬೇಕೆ ಹೊರತು ಇದು ಸಿಕ್ಕರೆ ಏನೇನು ಅವಳು ಬಂಗಾರ ಟೋಕನ್ ಕೊಟ್ಟರು ಉಪಯೋಗ. ಯಾವ್ದು ಕೊಟ್ಟು ಅವ್ರು ₹1,00,000 ಇಷ್ಟೇ ಬಂಗಾರ ಟೋಕನ್ ಕೊಡ್ತಾರೆ, ಏನು ಮಾಡ್ತೀರಿ ತೊಗೊಂಡು? ಈಗ ಟೋಕನ್ ಅಂದರೆ ಟೋಕನ್ ಅಷ್ಟೇ. ವೆದರ್ ಇಟ್ ಇಸ್ ಗೋಲ್ಡ್ ಆರ್ ನಾಟ್, ಎನಿಥಿಂಗ್ ಬೇಬಿ, ಅದು ವೇಸ್ಟ್. ಅದಕ್ಕೇ ನಮಗೆ ಬೇಕಾದ್ದೇನೋ ಇವತ್ತೇನಾದ್ರು ಲೋಕದಲ್ಲಿ ಸುಖವಾಗಿದ್ದೇವೆ ಅಂದರೆ ಟೋಕನ್ ಅಷ್ಟೇ. ಇದು ನಿಜವಾದ ಫಲ ಅಲ್ಲ. ಇದು ನಿಜವಾದ ಫಲ ಅಂದರೆ ಮುಕ್ತಿಗೆ ಇರಬೇಕು ಹೊರತು. ಹೇಳಿದ್ನಲ್ಲ, ಫಸ್ಟ್ ಕ್ವಾರ್ಟರ್ಲಿ 100 ಔಟ್ ಆಫ್ 100 ಎಲ್ಲಕ್ಕೂ 100 ಇದರಲ್ಲಿ ಫೇರು ಫೈನಲಲ್ಲಿ. ಅದೆಲ್ಲ ಮುಂದಿದ್ದಕ್ಕೆ ಎನ್ಕರೇಜ್ ಮಾಡೋಕ್ಕೆ ಹೊರತು ಅದು ಅಲ್ಟಿಮೇಟ್ ಅಲ್ಲ. ಅಲ್ಟಿಮೇಟ್ ಅನ್ನೋದು ಅಪರೋಕ್ಷ ಜ್ಞಾನ ಬರೋವರೆಗೂ ನಮ್ಮ ಎಲ್ಲ ಕೆಲಸಗಳಿಗೂ ಏನಿಲ್ಲ, ಪೂರ್ತಿ ಬೆಲೆ ಬಂದಿದೆ ಕನ್ಫರ್ಮ್ ಆಗೋದಿಲ್ಲ. ಅದು ಬಂದ ತಕ್ಷಣ ಎಲ್ಲದಕ್ಕೂ ಬೆಲೆ. ಪಾಸಾದರೆ ಹುಡುಗ ಎಲ್ಲ ಕೌಂಟ್ ಆಯಿತು. ಹಾಸ್ಟೆಲ್ ಫೀಸು, ಓಡಾಡಿದ್ದು ಎಲ್ಲದು ನಂಬರ್ 1. ಯಾಕೆ ಪಾಸ್ ಆಗಿಬಿಟ್ಟ? ಫೇಲ್ ಆದ, ಅದಿಷ್ಟು ವೇಸ್ಟ್. ಅದಕ್ಕೆ ಅದಿಷ್ಟು ವೇಸ್ಟ್. ಇದು ಲೋಕದಲ್ಲಿ ಒತ್ತಿದೆ ಅಲ್ಲ ನಮಗೆ. ಶಾಸ್ತ್ರಕ್ಕೆ ಬಂದಾಗ ದಾರಿ ತಪ್ಪಿಟ್ಟು ಯಮೇ ವೈಷವರ್ಣುತೆ ತೇನ ಲಭ್ಯ ಅದೆಲ್ಲ ಅನುವ್ಯಾಖ್ಯಾನ ಡಿಸ್ಕಸ್ ಮಾಡಿದ್ದಾರಾಗಲೇ. ಇಲ್ಲಿ ಪ್ರಸಾದ ಅಂತಿಲ್ಲ, ಭಕ್ತಿ ಅಂತಿಲ್ಲ ಅಂದರೆ ಇವೆಲ್ಲ ವಾಕ್ಯಗಳು ಕೋಟ್ ಮಾಡಿದ್ರು. ಯಸ್ಯ ವಾ ದೇವೇ ಪರಾಭಕ್ತಿ, ಬರೀ ಭಕ್ತಿ ಅಂತ ಹೇಳಲಿಲ್ಲ, ದೇವ್ರ ಭಕ್ತಿ ಆಗಿರಬೇಕು. ಅದಕ್ಕೆ ವಿಷ್ಣೋರತ್ಯುತ್ತಮತ್ವ ದಹಿರವ ತತ್ರ ಭಕ್ತಿ ಗರಿಷ್ಠಾಂ. ಗರಿಷ್ಠಾಮ್ ಅಂದರೆ ಸೂಪರ್ಲೇಟಿವ್, ಅದು ಮ್ಯಾಕ್ಸಿಮಮ್ ಭಕ್ತಿ ಅಲ್ಲಿ ಮಾಡಬೇಕು. ಇಲ್ಲಿ ಅದೇ ಪದನೇ ಪರ ಅಂತ ಉಪಯೋಗಿಸಿದ್ದಾರೆ. ಯಮೇ ವೈಷವರ್ಣುತೆ ತೇನ ಲಭ್ಯ. ಭಕ್ತಿ ಮಾಡ್ತೇವೆ ಅಂದರೆ ಅರ್ಥ ಏನು? ದೇವರ ಅನುಗ್ರಹ ಮಾಡಬೇಕಾದಲ್ಲ. ಭಕ್ತಿ ಮಾಡಿದ ರಿಜೆಕ್ಟ್ ಮಾಡಿದ ಏನು ಉಪಯೋಗ ಇಲ್ಲ. ಅದು ಭಕ್ತಿ ಸರಿಯಿಲ್ಲ, ರಿಜೆಕ್ಟ್ ಮಾಡ್ತಾನೆ ಅಂತ ಅರ್ಥ. ಯದ್ವಾಸುದೇವ ಶರಣಾಹ ವಿದುರಂಜಸೈವ. 3 ವಾಕ್ಯಗಳು ಒಂದೇ ರೀತಿ ಇದ್ದರೂ ಕೂಡ ಡಿಫರೆಂಟ್ ಆಸ್ಪೆಕ್ಟ್ ಹೇಳ್ತಾ ಇದೆ. ಶರಣಾಹ ಅಂತ ಹೇಳಿದರೆ ಶರಣಾಗತಿ ಹೊಂದಬೇಕು ದೇವರಲ್ಲಿ. ಶರಣಾಗತಿ ಅಂದರೆ ಪೂರ್ಣ ನಂಬಿಕೆ ಇರಬೇಕು ಹೊರತು ಇಲ್ಲದವರು ಉಪಯೋಗಕ್ಕೆ ಬರೋದಿಲ್ಲ. ಅಥೋ ಮಹಾಭಾಗ ಭವಾನ್ ಅಮೋಘದೃಕ್ ಶುಚಿಶ್ರವ ಸತ್ಯರಥೋ ಧೃತೌ ರತಃ ಗುರುಕ್ರಮಶ್ಯಾಖಿಲ ಬಂಧ ಮುಕ್ತಯೇ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ. ಅತಃ ಮಹಾಭಾಗ ಭವಾನ್ ಅಮೋಘದೃಕ್ ಶುಚಿಶ್ರವಾಃ ಸತ್ಯರತಃ ಋತೌ ರತಃ ಗುರುಕ್ರಮಸ್ಯ ಅಖಿಲ ಬಂಧಮುಕ್ತಯೇ ಸಮಾಧಿನ ಅನುಸ್ಮರ ಯದ್ವಿಚೇಷ್ಟಿತಂ. ಅಥೋ ಇಷ್ಟೆಲ್ಲ ನಾರದರು ಪ್ರಾರ್ಥನೆ ಮಾಡಿದ್ದು ವೇದವ್ಯಾಸರ ಮುಂದೆ. ಎಲ್ಲ ಏನೇನೋ ಇದೆ, ಅವೆಲ್ಲ ಏನೂ ಉಪಯೋಗ ಇಲ್ಲ. ನೀವು ಬರೆದ ಗ್ರಂಥಗಳೆಲ್ಲ ಭಾರಿ ಚೆನ್ನಾಗಿದೆ, ಆದರೆ ಎಲ್ಲರಿಗೂ ನಿಲ್ಕಾಂತ ಮುಂದೆ ಹೇಳ್ತಾರೆ. ಅದು ಸಮಾಧಿ ಭಾಷೆ ಅಂತ ಹೇಳೋದು ಸ್ವಲ್ಪ ಡಿಫಿಕಲ್ಟ್ ಇದೆ. ಇವತ್ತು ಉಪನ್ಯಾಸಗಳು ಸಮಾಧಿ ಭಾಷೆ ಇರೋದಿಲ್ಲ, ಮುಖ್ಯ ಭಾಷೆ ಉಪನ್ಯಾಸ ಮಾಡಿದರೆ ಅದು ಅರ್ಥ ಮಾಡ್ಕೊಂಡು ಯಾಕೆ ಹೋಗ್ತಾರೆ ಇವನು? ಅದು ಸಮಾಧಿ ಭಾಷೆಯಿಂದ ಇದಕ್ಕೆ ಬರ ಇರಬೇಕು. ಫಸ್ಟೇನೆ ಫೈನಲ್ ಇಯರ್ ಶುರು ಮಾಡಿಬಿಟ್ಟ. ಫಸ್ಟ್ ಇಯರ್ ಏನು ಅರ್ಥ ಆಗಲ್ಲ, ಕ್ರಮವಾಗಿ ಹಂತಕ್ಕೆ ಹೋಗಬೇಕು. ಅದು ಉಪಯೋಗ ಆಗಲ್ಲ. ರೆಸ್ಪಾಂಡ್ ಮಾಡೋ ಚಾನ್ಸಸ್ಸೇ ಇಲ್ಲ ಅದಕ್ಕೆ. ಅದು ಉಪಯುಕ್ತ ಆದರೆ ರೆಸ್ಪಾಂಡ್ ಮಾಡ್ತಾನೆ, ಅಲ್ಲಿ ಉಪಯೋಗ ಹೇಗೆ ರೆಸ್ಪಾಂಡ್ ಮಾಡ್ತಾನೆ? ಪರೋಕ್ಷ ಜ್ಞಾನಂ ನ ಶೋಭತೆ, ಅಪರೋಕ್ಷ ಜ್ಞಾನಂ ನ ಭಕ್ತ್ಯಾ ವಿನ. ಆದ್ದರಿಂದ ಮಹಾಭಾಗ ಇವೆಲ್ಲ ದೇವರಿಗೆ, ವೇದವ್ಯಾಸ ದೇವರನ್ನ ಏನಂತ ಹೇಳ್ತಾ ಇದ್ದಾರೆ ಇವರೀಗ? ಸಾಕ್ಷಾತ್ ನಾರಾಯಣ ಅಂತ ಹೇಳ್ತಾ ಇದ್ದಾರೆ. ಮಹಾಭಾಗ ಭವಾನ್ ಅಮೋಘದೃಕ್. ನೀವು ಯಾರು ಅಮೋಘದೃಕ್? ಅಮೋಘದೃಕ್ ಅಂದ್ರೇನು? ಅಮೋಘ ಶಬ್ದಕ್ಕೆ ಅನೇಕ ಅರ್ಥಗಳು. ಮೋಘ ಅಂದರೆ ವೇಸ್ಟ್ ಅಂತ ಒಂದು ಅರ್ಥ ಇದೆ. ಅವೆಲ್ಲ ಎಂಥವ್ರು ನೀವು? ಉದಾಹರಣೆ ನಾವು ತಪ್ಪು ತಿಳ್ಕೊಂಡು ಮೋಘ ದೃಕ್. ಅದು ಸರಿಯಾದ ಶುಕ್ತಿ ಅಂತ ತಿಳ್ಕೊಂಡ, ರೆಸ ಅಂತ ತಿಳ್ಕೊಂಡ ಅಮೋಘ ದೃಕ್. ಅದು ಆದರೆ ತಪ್ಪು ತಿಳ್ಕೊಂಬಿಟ್ರೆ ಏನಾಯ್ತದು? ಇನ್ನೊಂದು ಕೆಲಸಕ್ಕೆ ಹೇಳಿದ ಕಂಬಳಿಯಲ್ಲಿ ಸ್ಕೂಲ್ ಎಣಿಸ್ತಾ ಕೂತ್ಕೊಂಡ, ಅದೇನದು ಮೋಘ ಜ್ಞಾನ. ಅದು ತಪ್ಪಿದ್ರು ಅಷ್ಟೇ, ಸರಿ ಇದ್ದರೂ ಅಷ್ಟೇ. ಅದನ್ನ ಉಪಯೋಗ ಇಲ್ಲ. ಅವರ ಜ್ಞಾನ ಅಂಬುದು ಸಾರ್ಥಕ, ಪರಿಪೂರ್ಣ ಏನಿದೆ ಅದಿಷ್ಟು ಆಗಿದೆ. ಆದ್ದರಿಂದ ಅಮೋಘ ದೃಕ್. ಶುಚಿಶ್ರವಾಹ, ನೀವು ಯಾರು? ಶುಚಿಶ್ರವರು ನೀವು. ಶುಚಿಶ್ರವ ಅನ್ನೋದು ಯಾರ ಹೆಸರು? ಎಲ್ಲಿ ಬಂದಿದೆ? ಅದೆಲ್ಲ ಕೆಡಬಾರ್ದು, ಅಷ್ಟು ಸಾಕು. ರುದ್ರೋ ಬಹುಶಿರಾ ಬೊಬ್ರು. ಮುಂದೆ ವಿಷ್ಣುವಲ್ಲಿ ಶುಚಿಶ್ರವಾಹ ಅಲ್ಲಿ ಬಂದಿದೆ. ಅದಕ್ಕೆ ವಿಷ್ಣು ನೀವು ಅಂತ ಅರ್ಥ. ವಿಷ್ಣು
ಅದೇ ಹೇಳ್ತಿರೋದು ವಿಷ್ಣು ಸಹಸ್ರನಾಮದಲ್ಲೇ ಬಂದಿರೋದು. ಸಾಕ್ಷಾತ್ ನಾರಾಯಣನೇ. ಆಗ ವೇದವ್ಯಾಸರು ಯಾರು ಅಂತ ನಾರದರು ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇವರು ಬಿಡಿದವರಲ್ಲ ಅಂದರೆ ಬೆಲೆ ಇಲ್ಲ ಅದಕ್ಕೆ. ವಿಚಿಷ್ಟ ಇಲ್ಲಿ ಯಾವುದು ದಮೋಗ ಮಹಾಪ್ರಾಣ ಹೆಂಗಾಗುತ್ತೆ? ಎರಡು ಏನಿದೆ ಇಲ್ಲಿ? ಹಾಂ, ಅದೇ ಇರಬೇಕು. ಧೃಕ್ ಅಂದರೆ ಧರಿಸೋದು, ದೃಕ್ ಅಂದರೆ ನೋಡೋದು. ಅದರಿಂದ ಇದೇ ಜ್ಞಾನ ಬೇಕೀಗ. ಅಮೋಘ ಜ್ಞಾನ ನಿಮ್ಮದು ಅಂತ. ಅಂದರೆ ಪರಿಪೂರ್ಣ ಜ್ಞಾನ, ಸರ್ವಜ್ಞರು, ಮಿಥ್ಯಾ ಜ್ಞಾನ ಇಲ್ಲದವರು ಅನೇಕ ಅರ್ಥಗಳದು. ಅದು ಬಂದುಬಿಟ್ರೆ ಉಪಯೋಗ ಬರೋಲ್ಲ. ಇಲ್ಲಿ ಜ್ಞಾನ ಬೇಕಾದೀಗ. ಗ್ರಂಥ ಬರಲಿಕ್ಕೆ ಏನು ಬೇಕೀಗ? ಹೈಟು ವೇಟು ಕೌಂಟ್ ಆಗೋದಿಲ್ಲ. ಏನು ಬೇಕಲ್ಲಿ? ಜ್ಞಾನ ಬೇಕು. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಹೈಟು ವೇಟು ಬೇಕು ಅದಕ್ಕೆಲ್ಲ ಅಂತ ಹೇಳ್ತಾರೆ. ಸತ್ಯರಥಃ, ಸತ್ಯರಥರು. ಸತ್ಯ ಶಬ್ದಕ್ಕೆ ಮೀಮಾಂಸಾ ಅಂತ ಅರ್ಥ. ಮೀಮಾಂಸಾ ಬರೆದವರು ನೀವು ಬರಿಬೇಕದನ್ನು. ಸತ್ಯವ್ರತ ಸತ್ಯಧರ್ಮರಥ ಈಚ ಬರುತ್ತಲ್ಲ ಹಾಗೆ ಸತ್ಯರಥರು. ಧೃತವ್ರತರು ಅಂದ್ರೇನು? ವ್ರತ ಮಾಡ್ಕೊಂಡಿದ್ದೀರಿ? ಹಾಗಲ್ಲ. ನೀವೊಂದು ವ್ರತ ಮಾಡಿದ್ದೀರಿ, ಏನು ಭಕ್ತರು ಕೈ ಬಿಡೋದಿಲ್ಲ. ಆ ವ್ರತ ಇದೆ, ಅದನ್ನು ನಡೆಸ್ಬೇಕಷ್ಟೆ. ಇದನ್ನು ವ್ರತ ನಾವು ತೊಗೊಂಡೇ ಮಾಡ್ತಾನೆ ದೇವರು ಪರಿಪೂರ್ಣ. ಇದೆಲ್ಲ ಸರಿಯಾಗಿ ಅರ್ಥ ಮಾಡಬೇಕು, ಸಂದರ್ಭಕ್ಕೆ ತಕ್ಕಂತೆ ಸರಿಯಾಗಿ ಉಪಯೋಗಿಸ್ಬೇಕು. ಆಚಾರ ಅದನ್ನೆಲ್ಲ ಇಲ್ಲಿ ಬರೆಯೋದಿಲ್ಲ, ಬೇರೆ ಕಡೆ ಹೇಳಿಬಿಟ್ಟಿರ್ತಾರೆ. ಆದ್ದರಿಂದ ಇಲ್ಲಿ ಏನು ಬಿಟ್ಟಿದ್ದಾರೋ ಬೇರೆ ಕಡೆ ಹೇಳಿದ್ದಾರೆ ಅಂತ ಅರ್ಥ. ಅಥೋ ಮಹಾಭಾಗ ಭವಾನಮೋಘದೃಕ್ ಶುಚಿಶ್ರವಾ ಸತ್ಯರಥಃ ಧೃತವ್ರತಃ. ನೀವೇನು ಮಾಡಬೇಕೀಗ? ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಉರುಕ್ರಮಸ್ಯ ಅಖಿಲ ಬಂಧ ಮುಕ್ತಯೇ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ. ಉರುಕ್ರಮಸ್ಯ ಮೊದಲಿಗಿದೆ, ವಿಚೇಷ್ಟಿತಂ ಕೊನೆಗಿದೆ. ಎರಡು ಸೇರಿಸ್ಕೋಬೇಕು. ಉರುಕ್ರಮಸ್ಯ ವಿಚೇಷ್ಟಿತಂ ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ. ವಿಚೇಷ್ಟಿತಂ ಅಂದ್ರೇನು? ಇಳಿದೋರಿಗೆ ಅನ್ನಕ್ಕೆ ಬರೋದೇ ಇಲ್ಲ. ದೇವರ ಚರಿತ್ರೆ ಹೇಳಬೇಕು, ಉಳಿದೋರಿಗೆ ಮಾಡೋಕ್ಕೆ ಬರೋದೇ ಇಲ್ಲ. ಅದನ್ನು ಹೇಳಿ ಯುನಿಕ್. ವಿಚೇಷ್ಟಿತ ಅಂದರೆ ಯುನಿಕ್ ಆಗಿರ್ತಕ್ಕಂಥ ಅಚೀವ್ಮೆಂಟ್ ಕಾರ್ಯ ಇದೆ, ಅದನ್ನು ಹೇಳಬೇಕು ನೀವು. ಯಾರಾತ? ಉರುಕ್ರಮ. ಕ್ರಮ ಅಂದರೆ ಹೆಜ್ಜೆ, ಉರುಕ್ರಮ ಅಂದರೆ ಪೂರ್ಣಕ್ರಮ, ಶ್ರೇಷ್ಠ ಕ್ರಮ ಎಲ್ಲ ಇದೆ ಅಂತ ಪರಮಾತ್ಮನ ವಿಚೇಷ್ಟಿತ. ಓಡಾಡಲಿಕ್ಕೆ ಏನು ಬರಬೇಕು? ಚೇಷ್ಟೆ ಮಾಡೋದು ಯಾವಾಗ? ಮೂಮೆಂಟ್ ಇದ್ದರೆ. ಪರಮಾತ್ಮನ ಮೂಮೆಂಟ್ ಅಂಥದ್ದು ಉರುಕ್ರಮ. ವಿಶಿಷ್ಟ ವಿಕ್ರಮ, ಉರುಕ್ರಮ, ಪರಾಕ್ರಮ ಅವೆಲ್ಲ ಕೇಳ್ತೇವಲ್ಲ, ಹಾಗೆ ಇದು ಉರುಕ್ರಮನೇ. ಅದಕ್ಕೆ ನಿನ್ನ ಅಂಥ ಉರುಕ್ರಮನಾದ ಪರಮಾತ್ಮನ ಮಹಿಮೆ ಇದೆಯಲ್ಲ, ಅದನ್ನು ಕೇಳೋದು ಯಾತ ಕೇಳೋದು? ವಿಚೇಷ್ಟಿತ ಮಾತ್ರದಿಂದನೇ ಕೇಳಬೇಕು, ಚೇಷ್ಟಿತನ ಕೇಳಬಾರದು. ವಿಚೇಷ್ಟಿತ ಅಂದರೆ ಕಾಮನ್, ವಿಚೇಷ್ಟಿತ ಅಂದ್ರೇನು? ಯುನಿಕ್ ಆಗಿರೋದು. ಅದರ ಮಹಿಮೆಯನ್ನು ಹೇಳೋದು. ಅನನ್ಯ ಸಾಧ್ಯವಾದದ್ದು. ಆಜ್ಞಾಂ ಅನ್ಯೈರಹಾರ್ಯಾಮ್ ಅಂತೀವಲ್ಲ ಹಾಗೆ. ಅಖಿಲ ಬಂಧ ಮುಕ್ತಯೇ. ಎಲ್ಲ ಬ್ರಹ್ಮಸೂತ್ರ ಎಲ್ಲ ಬರೆದಾಗಿದೆ ಅಂತ ಕೇಳಿದರೆ ಆಗತ್ತೆ? ಎಲ್ಲರಿಗೂ ಮುಕ್ತಿ ಆಗಲ್ಲ ಅದರಿಂದ. ಯಾಕೆ? ವೇದಾಧಿಕಾರ ಇದ್ದವರಿಗೆ ಮಾತ್ರ ಉಪಯೋಗ ಬರೋದು. ಮಹಾಭಾರತ ಬರೆದಿದ್ದೇ ಅದು ಅರ್ಥ ಆಗಬೇಕು. ಅದಕ್ಕೋಸ್ಕರನೇ ಅಖಿಲ ಬಂಧ ಮುಕ್ತಯೇ. ಎಲ್ಲರೂ ಕೂಡ, ಅದು ಅನೇಕ ಅರ್ಥ ಅದಕ್ಕೆ. ಎಲ್ಲ ಜನರು ಕೂಡ ತ್ರಿಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿ ಗೋಚಾರ ಅಂತ ಗ್ರಂಥ ಬರೀಬೇಕು. ಅಖಿಲ ಬಂಧ, ಆಲ್ ಟೈಪ್ಸ್ ಆಫ್ ಬಾಂಡೇಜ್ ಅಂದರೆ ಅದು ಇದು ಅಲ್ಲ, ಎಲ್ಲ ಬಂಧನದಿಂದ ಮುಕ್ತನಾಗಬೇಕು. ತಾಪತ್ರಯ ಬಂಧನ, ಲಿಂಗದೇಹ ಭಂಗನ ಎಲ್ಲ ಕೂಡ ಹೋಗಬೇಕು. ಅಖಿಲ ಬಂಧ ಮುಕ್ತಯೇ. ಅಖಿಲ ಅನ್ಬೋದಕ್ಕೆ ಅಖಿಲಾನಾಮ್ ಅಂದರೆ ಎಲ್ಲ ಸಾತ್ವಿಕರಿಗೂ ರೀಚ್ ಆಗಬೇಕು. ಸಮಾಧಿನ ಅನುಸ್ಮರ ಯದ್ವಿಚೇಷ್ಟಿತಂ. ಅದನ್ನು ನೀವು ಅನುಸ್ಮರ ಅಂತ ಗ್ರಂಥಕೃತಿ ಅಂತ ಬರೀಬೇಕು. ಗ್ರಂಥ ರಚನೆ ಮಾಡಬೇಕು. ಹೇಗಿರಬೇಕು? ಸಮಾಧಿನ ಅಂತ ಕರೆದು. ಅರ್ಥ ಆಗಲ್ಲ ಏನಂತಾರೆ ಸಮಾಧಿನ. ಆಚಾರ್ಯ ಬರೀತಾರೆ ಸಮಾಧಿ ಭಾಷಯ ಅಂತ ಅರ್ಥ. ಶುಚಿಶ್ರವಾಹ ವಿಷ್ಣು ಸಮಾಧಿನ ಸಮಾಧಿ ಭಾಷಯ. ಸಮಾಧಿ ಭಾಷೆಯಲ್ಲಿ ಹೇಳಿ. ಸಮಾಧಿ ಭಾಷಾ, ಗುಹ್ಯ ಭಾಷಾ, ದರ್ಶನ ಭಾಷಾ, ಇವು 3 ವಿಧ ಭಾಷೆಗಳಿರೋದು. ಆ ಸಮಾಧಿ ಭಾಷೆಯಲ್ಲಿ ಹೇಳಿ ಅಂದರೆ ನೇರವಾಗಿ, ಸ್ಪಷ್ಟವಾಗಿ, ಸರಳವಾದ ಪದಗಳಿಂದ ಹೇಳಿ ಅಂತ. ಹಾಂ, ಒಂದೇ ಪದ ಅದು. ಶ್ರವಸ್ ಅಂದ್ರೇನು? ಕಿವಿ, ಶ್ರವಣ ಅಂತ ಅರ್ಥ. ಶುಚಿ ಅಂದ್ರೇನು? ಮಂಗಳಕರ ಅಂತ ಅರ್ಥ. ಮಂಗಳಕರ ಶ್ರವಣಗಳು ಅಂದರೆ ನಿಮ್ಮ ಬಗ್ಗೆ ಕೇಳಿದರೆ ಪುಣ್ಯ ಬರಬೇಕು ನಮಗೆ. ನೀವು ಹೇಳಿದ್ರಂತೂ ಮುಗಿದೋಯ್ತು. ಅದು ಅಂಥದ್ದು ಪುಣ್ಯ ಶ್ರವಣ ಕೀರ್ತನ ಅಂತೀವಲ್ಲ ಹಾಗೆ. ನೀವು ಗ್ರಂಥವನ್ನು ಬರೀರಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಇಷ್ಟೇ ಗ್ರಂಥಗಳಿದ್ದರೂ ಕೂಡ ಇನ್ನೊಂದು ಗ್ರಂಥ ಬೇಕು. ಇದೇ ರೀತಿಯೇ ಎಲ್ಲ ಗ್ರಂಥ ಬರೆದಿದ್ದೀರಿ, ಇನ್ನೊಂದು ಗ್ರಂಥ ಬೇಕು ಅಂತೇಳಿ ತಿಳ್ಕೊಬಿಟ್ಟಿದ್ದ. ಅದನ್ನು ಪ್ರಾರ್ಥನೆ ಮಾಡಿದಾಗ ಏನು ಬಂತು? ಅನುವ್ಯಾಖ್ಯಾಮೃತ. ಇದು ಭಾಗವತಾಮೃತ ಬರುತ್ತೆ. 2 ಅಮೃತನೇ. ಅಂದರೆ ನಾಪೃಷ್ಟ ಕಶ್ಯಚಿತ್ ಬ್ರೂಯ. ಆನ್ ರಿಕ್ವೆಸ್ಟ್ ಬಂದಾಗ ಏನಾಗುತ್ತೆ? ಟೈಮ್ ಕೇಳಿದಾಗ ಹೇಳಿದ್ರೆ ಬೆಲೆ ಇರುತ್ತೆ. ಸುಮ್ಮನೆ ಟೈಮ್ ಹೇಳ್ಕೊತ ಹೌದಾ ಚಳಿದಿ ಅಂತ ಕೇಳ್ತಾರೆ. ಅದೇನಿರ್ಬೇಕು? ಅದಕ್ಕೆ ಕೇಳಬೇಕು. ಕೇಳದೆ ಹೋದರೆ ಹೇಳೋದಿಲ್ಲ. ಯಾವುದೇ ವಿಷಯ ಕೂಡ ಅದು ದೋಷ ಅಲ್ಲ. ದೇವ್ರನ್ನ ಕೇಳೋದಂದ್ರೆ ದೊಡ್ಡವ್ರನ್ನ ಕೇಳೋದಕ್ಕೆ ಏನಂತಾರೆ? ಪ್ರಾರ್ಥನೆ ಅಂತ. ಚಿಕ್ಕವ್ರಿಗೆ ಹೇಳೋದೆಲ್ಲ ಆಜ್ಞೆ ಆಗುತ್ತೆ. ಸಮಾನ ಸ್ಕಂದರೆ ಹೇಳೋದೆಲ್ಲ ಸಲಹೆ ಆಗುತ್ತೆ. 3 ಪ್ರಾರ್ಥನೆ ದೊಡ್ಡವ್ರಿಗೆ ಮಾಡಿದಾಗ, ಸಲಹೆ ಸಮಾನ ಸ್ಕಂದರೆ ಮಾಡಿದಾಗ, ಚಿಕ್ಕವ್ರಿಗೆ ಮಾಡೋದು ಆದೇಶ. ಅದು
ನೋ ಯೋಚನೆ ಮಾಡೋಂಗಿಲ್ವೇ, ಡೂ ಅಂದರೆ ಡೂ ಇಟ್ ಅಷ್ಟೇ. ಯಾವುದಕ್ಕೆ? ಹೌದು, ಅದು ಬಂದು ಎಡೆಪಾಡಿತ್ತಾಯ ಕೇಳ್ಕೊಂಡಿದ್ದಕ್ಕೆ ಬರ್ತೀವಿ. ಶುಚಿಶ್ರವಾಹ ವಿಷ್ಣು ಅರ್ಜುನ ಕೇಳಿದ್ದಕ್ಕೂ ಬಂತು. ಇವೆಲ್ಲ ಭಾಗತ ಮುಂದೆ ಕೇಳೋದಕ್ಕೆ ಅನುಕೂಲ ಆಯಿತು. ಕೇಳದೆ ಹೇಳಬಾರ್ದು ಅಂತ ಹೇಳೋದ್ರಿಂದ ಯಾರು ಕೇಳ್ತಾರೆ, ಇವರು ಕೇಳಿದಷ್ಟೇ ಹೇಳ್ತಾರೆ. ಅದು ಸರಿಯಾಗಿ ಕೇಳಿದರೆ ಸರಿಯಾಗಿ ಹೇಳ್ತಾರೆ, ಸರಿಯಾಗಿ ಕೇಳಿದ್ರೆ ಸರಿಯಾಗಿ ಹೇಳ್ತಾರೆ, ಹಾಗೆ ಕೇಳಿದ್ರೆ ಹಾಗೆ ಹೇಳ್ತಾರೆ. ಇವತ್ತು ನಾವು ಸರಿಯಾಗಿ ಉತ್ತರ ಕೊಟ್ಟಿದ್ರೆ ಸರಿಯಾಗಿ ಕೇಳಿಲ್ಲ ಅಂತ ಹೇಳ್ತಾರೆ ಫಸ್ಟ್. ಅದಕ್ಕೆಲ್ಲ ಹೇಳಿದ್ದೇನೋ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೆಯೇನ ಸೇವೆ. ಒಳ್ಳೆ ರೀತಿ ಪ್ರಶ್ನೆ ಮಾಡಬೇಕು. ಫಸ್ಟ್ ಎಷ್ಟು ಹೇಳಿಬಿಟ್ಟು ಅಷ್ಟೇ, ಅವ್ನು ಕೇಳಬೇಕಲ್ಲ. ಫಸ್ಟ್ ಮತ್ತು ಲಾಸ್ಟ್ ಪದ ಯಾವುದೇ ಹೇಳಲಿಲ್ಲ, ಕೇಳಿದಷ್ಟು ಕೂಡ. ಅದಕ್ಕೆ ಯಾರು ಸರಿಯಾಗಿ ಕೇಳೋದಕ್ಕೊಬ್ರು ಅದಕ್ಕೆ ಇರ್ತಾರೆ, ನೀವು ಕೇಳಿ ಅಂತ ಹೇಳ್ತಾರೆ. ಅದಕ್ಕೆ ಅಂದರೆ ಕೇಳೋದಕ್ಕೂ ಬರೋದು ಸರಿಯಾಗಿ ಕೇಳೋದು ಸರಿಯಾಗಿ ಬರಬೇಕಲ್ಲ. ಅದು ಸರಿಯಾಗಿ ಅರ್ಥ ಮಾಡ್ಕೊಂಡು ಕೇಳೋದಕ್ಕೆ ಯಾವ ಸರಿ ಬರುತ್ತೆ ಗೊತ್ತಾ? ತನ್ನ ಸಮಸ್ಯೆನ ಸರಿಯಾಗಿ ತನಗೆ ಅರ್ಥ ಆಗಿದೆ ಹೇಳ್ತಾ, ಓ ನಿನ್ನ ಸಮಸ್ಯೆ ಇಷ್ಟೇ ತಾನೆ, ಅದನ್ನು ಹೇಳಬೇಕು. ಅವನು ಏನೇನು ಹೇಳ್ತಾರೆ, ಅಸಂಬದ್ಧ ವಿಚಾರ ಹೇಳ್ತಾನೆ, ಅವೆಲ್ಲ ಬಿಟ್ಬಿಡು, ಏನು ಸಮಸ್ಯೆ ಕರೆಕ್ಟಾಗಿ ಹೇಳೋ ಅಂತ ಹೇಳ್ತಾರೆ. ಅದನ್ನು ಹೇಳಿದ ಮೇಲೆ ಅಡ್ವೊಕೇಟ್ಗಳು ಯಾಕಿರೋದು ಗೊತ್ತಾ? ಅಲ್ಲಿ ಕೋರ್ಟ್ ಭಾಷೆಯಲ್ಲಿ ಪ್ರೆಸೆಂಟ್ ಮಾಡಬೇಕಲ್ಲ. ಅರ್ಥ ಆಯ್ತಾ ಈಗ? ಅದು ಇವರಿಗೆ ಬರ್ತಾರೆ ವಿಷಯ, ಇವಂದೇ ಆ ಭಾಷೆ ಬರೋದಿಲ್ಲ. ಅವನೇನು ಮಾಡ್ತಾನೆ ಈಗ, ಇದೆಲ್ಲ ತೊಗೊಂಡ್ಬಿಟ್ಟು ಲಾ ಪಾಯಿಂಟ್ ಪ್ರಕಾರ ಮಾತಾಡ್ತಾರೆ. ಅದಕ್ಕೆಲ್ಲ ಟೆಕ್ನಿಕಲ್ ಟರ್ಮ್ಸ್ ಇರುತ್ತೆ, ಅದಕ್ಕೆಲ್ಲ ಉಪಯೋಗ. ಅವು ತಕ್ಷಣ ಅರ್ಥ ಆಗ್ಬಿಡುತ್ತೆ. ಹೇತು ಪ್ರತಿಜ್ಞಾ ದೃಷ್ಟಾಂತ ಅಂತ ಕರೆಯೋದು ಹೇಗಿರ್ತದೆ, ಪ್ರತಿ ಶಪಥ ಅಂತ ಹೇಳ್ಕೊಟ್ರೆ ಭಜಿತ ಆಗ್ಬಿಡುತ್ತೆ. ಆ ವಿಷಯ ಹೇಳಬೇಕಲ್ಲ. ಪಕ್ಷ ಅವೆಲ್ಲ ಇರುತ್ತೆ. ಒಂದು ಸತ್ತು ಟರ್ಮ್ಸ್ ಅರ್ಥ ಆಗಿಬಿಟ್ರೆ ಮುಂದೇನಾಗಲ್ಲ, ಸಮಸ್ಯೆ ಬರ. ಆ ಟರ್ಮಲ್ಲಿ ಹೇಳಿದಾಗ ಏನಾಗುತ್ತೆ, ಇಷ್ಟು ಮಾಡಿನೇ ಎಷ್ಟೋ ಲಕ್ಷಾಂತರ ಕೇಸ್ ಪೆಂಡಿಂಗ್ ಇದೆ. ಯಾರೇ ಚರ್ಚೆ ಕೂತ್ಬಿಟ್ಟು ಏನಾಗುತ್ತೆ, ಅದು ಕೋಟಿ 10 ಕೋಟಿ ಆಗುತ್ತೆ ಅಷ್ಟೇ. ಕೋಟ್ಯಂತರ, ಲಕ್ಷಾಂತರ ಕೋಟ್ಯಂತರನೇ ಇರೋದು. ಎಷ್ಟೋ ದಿನ ಕೇಸ್ ಬುದ್ಧಿ ಇಬ್ಬರು ಹೋಗ್ಬಿಟ್ಟಿರ್ತಾರೆ, ಹಾಕಿದವನಿಗೆ ತೊಗೊಂಡು. ಹಾಗೆಲ್ಲ ಮಾಡಬಾರ್ದು. ತೀರಾ ಡಿಲೇ ಆಗಬಾರ್ದು. ಕರೆಕ್ಟ್, ಅವಸರ ಪಟ್ಟು ಹೇಳಬಾರ್ದು ಅಂಬುದು ಕರೆಕ್ಟೇ. ಅಂಥೇಳಿ ಹೇಳಲೇಬಾರ್ದು ಅಂತ ಆಗಬಾರ್ದು. ಒಂದು ಸ್ಟೇಜಲ್ಲಿ ಬರಬೇಕು. ಅದೆಲ್ಲ ತಪ್ಪು. ಅದಕ್ಕೋಸ್ಕರ ಹೇಳ್ತಾರೆ ಸಮಾಧಿನ, ಸಮಾಧಿ ಭಾಷೆಯಿಂದ ನೀವು ಹೇಳಿ. ಸಮಾಧಿ ಅದಕ್ಕೆ ಹೇಳಬೇಕಾದ್ರೆ ಕೆಲಸ ಆಗಬೇಕಾಗಿದೆ. ಈಗ ಯಾರು ಮಗು ಹೇಳಬೇಕಾಗಿದೆ, ಅವ್ನು ಯಾವ್ದು ಏನು ಮಾಡ್ತಾ ಹೇಳ್ತಾರೆ ಆ ವಿಷಯನ ಅವನಿ ತಿಳಿಯಾಗೆ ಹೇಳ್ತಾರೆ. ಅವನಿ ತಿಳಿಬೇಕು. ಯಾಕೆ ಉದ್ದೇಶ ತನ್ನ ಕೆಲಸ ಆಗಬೇಕಾದ್ರೆ ಅವನಿಗೆ ತಿಳಿದ್ರೆ ಮಾಡ್ತಾರೆ ಅಷ್ಟೇ, ತಿಳಿದ್ರೆ ಮಾಡೋದಿಲ್ಲ. ಇವತ್ತು ತಿಳಿದ ಹಾಗೆ ಹೇಳಿ ಮಾಡಿ ಅಂತ ಏನು ಅರ್ಥ? ಅದಕ್ಕೆ ತಪ್ಪದು. ತಿಳಿಯಾಗಿ ಅದು ಹೇಳ್ತಾರೆ, ಮಾಡಲಿಲ್ಲ ತಿಳಿಯಾಗಿ ಹೇಳಿದ್ರೆ ಸರಿಯಾಗಿ ಹೇಳಿದ್ರೆ ಅಂತ ಕೇಳ್ತಾರೆ ಫಸ್ಟು. ಹೇಳಿದ ಹೋಗಿ ಇವನು ತಪ್ಪದು. ಅವ್ರು ಸರಿಯಾಗಿ ಕೇಳಿದ್ಯಾ ಅಂತ ಅವ್ರು ಹೇಳಿ, ಸರಿಯಾಗಿ ಹೇಳಿದ್ಯಾ ಅಂತ ಇವ್ರು ಹೇಳ್ತಾರೆ. ಸೊ ಹೇಳೋದಕ್ಕೂ ಒಂದು ಮೆಸೇಜ್ ಇದೆ, ಕೇಳೋದಕ್ಕೂ ಒಂದು ಮೆಸೇಜ್ ಇದೆ. ಇಲ್ಲ ಹೋದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಮಾಧಿ ಭಾಷೆಯ ಸ್ಮರಣಂ ಗ್ರಂಥಕೃತಿ. ಸ್ಮರಣ ಅಂದರೆ ಗ್ರಂಥ ಬರೆಯೋದು ಅಂತ ಅರ್ಥ, ನೆನ್ಪಾಡ್ಕೊಡಿ ಅಂತ ಅರ್ಥ ಅಲ್ಲ. ಆ ಅರ್ಥ ಇದೆ. ಯಾಕೆ ಸ್ಮರಂತೀಚ ಅಂತ ಬ್ರಹ್ಮಸೂತ್ರನೇ ಇದೆ. ಸ್ಮರಂತೀಚ ಬ್ರಹ್ಮಸೂತ್ರ ಕೋಟ್ ಮಾಡ್ತಾರೆ. ಈ ಮಾತಿಗೆ ಅರ್ಥ ಇದೆ, ಗ್ರಂಥದಲ್ಲಿ ಬಂದಿದೆ ಅಂತ ಅರ್ಥ ಸ್ಮರಂತೀಚ ಅನ್ನೋದಕ್ಕೆ. ಅಥೋ ಮಹಾಭಾಗ ಭವಾನ್ ಅಮೋಘ ದೃಕ್ ಶುಚಿಶ್ರವಾಹ ಸತ್ಯರಥೋ ಋತೌರತಃ ಉರುಕ್ರಮಶ್ಚಾಖಿಲ ಬಂಧ ಮುಕ್ತಯೇ ಸಮಾಧಿ ನಾನುಸ್ಮರ ಯದ್ವಿಚೇಷ್ಟಿತಂ. ಒಂದೊಂದು ಪದಗಳು ಎಷ್ಟು ಭಾಗವತದ ವಿಶೇಷ ಅಂದರೆ, ಇವರು ಆಧುನಿಕರು ಇದನ್ನು ಕನ್ಸಿಡರೇ ಮಾಡೋದಿಲ್ಲ. ಎಷ್ಟು ಯಾವ ಸಂಸ್ಕೃತ ಸಾಹಿತ್ಯ ಬರೀತಾರಲ್ಲ, ಪುರಾಣಗಳು ಕನ್ಸಿಡರೇ ಅವರ ಪುರಾಣ ಬಿಟ್ಟುಬಿಡ್ತಾರೆ. ವಸ್ತು ಓಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಕವಿಯ ಶ್ಲೋಕಗಳು ಇಷ್ಟು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಆ ಗ್ರಿಪ್ಪು, ಆ ಛಂದಸ್ಸು, ಹೇಳೋ ಪದಗಳು ಅವೆಲ್ಲ ಅದು ಏನು ಅರ್ಥ ಆಗಲಿ ಬಿಡಲಿ ಒಂಥರ ಆನಂದ ಕೊಡೋದು. ಶುಚಿಶ್ರವಾಹ ವಿಷ್ಣು ಸಮಾಧಿನ ಸಮಾಧಿ ಭಾಷೆಯ ಸ್ಮರಣಂ ಗ್ರಂಥಕೃತಿ ಸ್ಮರಂತಿಚ ಇತ್ಯಾದಿ. ಇವಿಷ್ಟು ಕೂಡ ಒಂದೊಂದು ಪದಕ್ಕೆ ನೋಟ್ ಅಷ್ಟೇ. ಅದಕ್ಕೆ ವ್ಯಾಖ್ಯಾನಕಾರ ಏನು ಮಾಡ್ತಾರೆ, ಎಲ್ಲ ಜೋಡಿಸ್ತಾರೆ, ಯಾವುದಕ್ಕೆ ಏನೇನು ಬಂತು ಅಂತ ವಿವರಣೆ ಕೊಡ್ತಾರೆ. ಜುಗುಪ್ಸಿತಂ ಧರ್ಮಕೃತೇನುಶಾಸನಂ ಸ್ವಭಾವರಕ್ತಸ್ಯ ಮಹಾನ್ ವ್ಯತಿಕ್ರಮಃ ಯದ್ವಾಕ್ಯತೋ ಧರ್ಮ ಇತೀರಿತಸ್ಥಿತೋ ನ ಮನ್ಯತೆ ತಸ್ಯ ನಿವಾರಣಂ ಜನಃ ಪ್ರವೃತ್ತಿ ಧರ್ಮಕೃತೆ. ಜುಗುಪ್ಸಿತಂ ಧರ್ಮಕೃತೆ ಅನುಶಾಸನಂ ಸ್ವಭಾವರಕ್ತಸ್ಯ ಮಹಾನ್ ವ್ಯತಿಕ್ರಮಃ ಯದ್ವಾಕ್ಯತಃ ಧರ್ಮಃ ಇತೀತರಃ ಸ್ಥಿತಃ ನ ಮನ್ಯತೆ ತಸ್ಯ ನಿವಾರಣಂ ಜನಃ. ಜುಗುಪ್ಸಿತಂ ಧರ್ಮಕೃತೆ ಅನುಶಾಸನಂ. ತುಂಬ ಜನ ಯಾತಕ್ಕೆ ಹೇಳ್ತಾರೆ ಧರ್ಮವನ್ನು ಅಂದರೆ ಪ್ರವೃತ್ತಿಗೋಸ್ಕರ ಹೇಳ್ತಾರೆ. ಕೇಸಾಕ ಅಂತ ಕೇರ್ ಹೇಳಿದ್ರೆ ಒಂದು ಕೇಸ್ ಸಿಕ್ತು ಅಂತ ಅರ್ಥ. ಇವ್ರು ಬರ್ತಾ ಇರ್ಬೋದು, ಸೀದಕ್ಕೆ ಬನ್ನಿ ಕೇಸ್ ಹಾಕೋದು ಹೊಟ್ಟೆ ಹೋಗ್ಬಿಡ್ತಾರೆ. ಯಾಕಂದರೆ ಅವ್ನು ಮತ್ತೆ ಒಂದು ಕೇಸ್ ಕಳ್ಕೊಬಾರ್ದು, ಸಿಕ್ಕಿರೋ ಒಂದು ಕೇಸಲ್ಲಿ ಕಳ್ಕೊಬಾರ್ದು. ಒಳ್ಳೆ ಹಾಗೆ ಮಾಡಲ್ಲ, ಎಲ್ಲ ನೋಡ್ತಾರೆ. ಅವ್ರು ಗೈಡ್ ಮಾಡ್ತಾರೆ. ಗೈಡ್ ಅದು ಫೀಸ್ ಇಸ್ಕೊಳ್ಳಿ, ಅದಕ್ಕೆ ಇಸ್ಕೊಳ್ಳಿ. ಕೋಟಿ 10 ಲಕ್ಷಾಂತರ ಖರ್ಚು ಮಾಡೋದು ಬದಲು ಸಾವಿರಾರು ಸ್ಟೇಟ್ ಮಾಡಿ ಏನಾದ್ರು ಇಬ್ಬರು ಬದುಕ್ತಾ ಅವನು ಬದುಕ್ತಾ. ಇವ್ರು ಹಾಗಲ್ಲ. ಅವ್ನ ಕೇಸ್ ಸಾಲ್ವ ಉದ್ದೇಶ ಅವ್ರಿಗಿಲ್ಲ. ಫಸ್ಟು ತಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕಾದ್ರಿಂದ ಅದರಿಂದಾಗಿ ಬೆಳೀತಿರೋದು. ನಿಜ ಆ್ಯಕ್ಚುಲಿ ಹೋದ್ರೆ ಗೊತ್ತಾಗುತ್ತೆ. ಕೋರ್ಟ್ ಕೇಸ್ಗೆ ಹೋದ್ರೆ ಗೊತ್ತಾಗುತ್ತೆ.
ಅದು ತುಂಬ ಯಾಕೆ ಆಮೇಲೆ ಸಂತಾನ ಮಾಡ್ಕೊತಾರೆ ಗೊತ್ತಾ? ಮೊದಲು ಆಗುತ್ತೆ ಅಂತ ಹೋಗ್ಬಿಟ್ಟಿರ್ತಾರೆ, ಕೊನೆಗೆ ಇಬ್ಬರಿಗೆ ಕೊಡೋಕೆ ಇಲ್ಲೇ ವಾಸಿ ಮಾಡ್ತಾರೆ, ಇದೇ ವಾಸಿ ಹಂಚ್ಬಿಡುತ್ತೆ. ಇಲ್ದವ್ರು ಮಾಡೋಕ್ಕೆ ಬರೋದಿಲ್ಲ. ಅದು ಟೂ ಮಚ್ ಮಾಡಿದಾಗ ತಪ್ಪಾಗುತ್ತೆ. ಅದೇ ಅದು ಆಸ್ತಿ ಪೇಷಂಟ್ ಸಿಕ್ಕ ಸಾಯೋವರೆಗೂ ಅಲ್ಲೇ ಇರಬೇಕು, ಅಥವಾ ಸತ್ತು ಹೋಗ್ಬೇಕು, ಇನ್ನೊಂದು ಕಡೆ ಹೋಗಬಾರ್ದು. ಹಾಗೆಲ್ಲ ಮಾಡಬಾರ್ದು. ಅವ್ನು ವಾಸಿಯಾಗೋ ಗುರಿ ಇರಬೇಕೆ ಹೊರತು ಏನು ಕೊಡ್ತಾರೆ ಪಾಲಿಸಿ ಎಲ್ ಐ ಸಿ ಮಾಡಿಸಿದ್ದೀರಾ, ಇನ್ಶೂರೆನ್ಸ್ ಇದೆ, ಅದೇನು ಅರ್ಥ? ಅದ್ರ ತಕ್ಕಂತೆ ಬಿಲ್ ಮಾಡ್ತೀವಿ ಅಂತ. ಹಾಗೆಲ್ಲ ಮಾಡಬಾರ್ದು. ಅದೆಲ್ಲ ತಕ್ಕಂಡ್ರೆ ನೀವೇನು ಮಾಡ್ತೀರಿ? ಅದನ್ನು ರೋಗ ಇದೆ, ಔಷಧಿ ಕೊಡಬೇಕು, ಅದಕ್ಕೆ ಎಷ್ಟು ಬರುತ್ತೆ ಅಷ್ಟು ಬರುತ್ತೆ. ಅತಿ ತೊಗೋಬೇಕು ಅಂತ ಟ್ರೈ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಅದೆಲ್ಲ ಬಿಸ್ನೆಸ್ ಆಗಬೇಕು. ಅದು ಔಷಧಿ ಅಲ್ಲ. ಪ್ರೊಫೆಷನ್ ಬೇರೆ, ಬಿಸ್ನೆಸ್ ಬೇರೆ. ಬಿಸ್ನೆಸ್ಸೇ ಪ್ರೊಫೆಷನ್ ಆದರೆ ಬೇರೆ. ಪ್ರೊಫೆಷನ್ ಡಾಕ್ಟ್ರ್ ಪ್ರೊಫೆಷನ್, ಬಿಸ್ನೆಸ್ ಪ್ರೊಫೆಷನ್ ಅಲ್ಲ. ಅದು ರೋಗಿ ವಾಸಿ ಮಾಡೋದು ಅಷ್ಟೇ ಗುರಿನೇ ಹೊರತು ಇರಬಾರ್ದು. ಬಿಸ್ನೆಸ್ ಮಾಡೋನು ಹಾಗಲ್ಲ. ಯಾಕೆ ಅವನಿಗೇನಿದೆ? ದುಡ್ಡು ಮಾಡಬೇಕಾಗಿದೆ. ಅದು ಕೂಡ ಮತ್ತೆ ಹೇಗೆ ಮಾಡಬೇಕು? ಲೆಜಿಟಿಮೇಟ್ ಆಗಿರಬೇಕು. ತೋಚಿದಷ್ಟೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಜುಗುಪ್ಸಿತಂ ಧರ್ಮಕೃತೆ ಅದಕ್ಕೆ ಹೇಳ್ತಾರೆ ಪ್ರವೃತ್ತಿ ಧರ್ಮಕೃತೆ. ಪ್ರವೃತ್ತಿ ಧರ್ಮ ಅಂದ್ರೇನು? ವೃತ್ತಿ ಪ್ರವೃತ್ತಿ. ಪ್ರವೃತ್ತಿಯನ್ನು ಇನ್ವಾಲ್ವ್ ಮಾಡೋರು ಅಂಥ ಧರ್ಮ ಹೇಳೋಕ್ಕೆ ಅವ್ರು ಹೇಳಬಾರ್ದು. ನಿವೃತ್ತ ಧರ್ಮ ಹೇಳಬೇಕು ಯಾವಾಗ. ಸ್ವಭಾವ ರಕ್ತಸ್ಯ ಮಹಾನ್ ವ್ಯತಿಕ್ರಮ. ಮೊದಲೇ ಏನಾಗಿದೆ, ಅವನ ಸ್ವಭಾವ ಇರೋದೇ ಆ ಕಡೆಗೆ. ಅದು ಕೂಡ ಏನಾಯಿತು, ಅದನ್ನೇ ದಾರಿ ತೋರಿಸ್ಬಿಟ್ರೆ. ಅದೇ ಬಂದಿದೆ, ಗುರುನ ಸಸ್ಯಾತ್ ಸದನೋನ ಸಸ್ಯಾತ್. ಭಾಗವತಲ್ಲಿ ಬಂತಲ್ಲ, ಗುರುಗಳು ತಂದೆ ತಾಯಿ ಎಲ್ಲ ಅವರಲ್ಲ. ಯಾರು ನಮ್ಮ ಒದಗಿದೆ ಸಮುಪೇತ ಮೃತ್ಯು, ಈ ಮೃತ್ಯುವಿನಿಂದ ಪರಿಹಾರದ ದಾರಿ ಯಾರು ತೋರಿಸೋದಿಲ್ಲ, ಅವರು ಗುರು ಅಲ್ಲ, ತಂದೆ ಅಲ್ಲ, ತಾಯಿ ಅಲ್ಲ ಅಂತ ಹೇಳ್ತಾರೆ. ಸ್ವಭಾವ ರಕ್ತಸ್ಯ. ದಾರಿ ತಪ್ಪಿ ಹೋಗೋದು ಮನುಷ್ಯನ ಸ್ವಭಾವ. ನಡೆಯೋನು ಹೇಳೋದ ಕೂತ ನೆಡುತ್ತಾನೆ, ಹಾಗೆಲ್ಲ ಹೇಳ್ತಾರಲ್ಲ, ತಪ್ಪು ಮಾಡ್ತಾನೆ. ಅವಾಗ ಎಜುಕೇಟ್ ಮಾಡಬೇಕೆ ಹೊರತು ಬೈಯೋದಾಗಲಿ ಇದು ಮಾಡೋದಾಗಲಿ ರೆಮಿಡಿ ಅಲ್ಲ. ಯಾವಾಗ ಬೈಬೇಕದನ್ನು ಹಸ್ಸರ್ ತಿಳ್ಕೊಳ್ಳೋದು ಹೋದ ಬೈಬೇಕೆ ಹೊರತು ಮೊದಲೇ ಬೈದರೆ ಅವ್ನಿಗೆ ಗೊತ್ತೇ ಇಲ್ಲ ಪಾಪ ಏನು ಅಂತೇಳಿ. ಆದ್ದರಿಂದ ಹಾಗೆಲ್ಲ ಮಾಡಿಕೊಡು. ವ್ಯತಿಕ್ರಮ ಯದ್ವಾಕ್ಯತೋ ಧರ್ಮ ಇತೀತರ ಸ್ಥಿತ ನಮನ್ಯತೆ ತಸ್ಯ ನಿವಾರಣಂ ಜನಃ. ಯದ್ವಾಕ್ಯತೋ ಧರ್ಮ ಇತಿ ಇತರ ಸ್ಥಿತ. ಯಾರ ವಾಕ್ಯದಿಂದ ಧರ್ಮ ಅಂತಿದೆ ಅದು ತಿಳ್ಕೊಳ್ಳೋದೇ ಹೋದರೆ ಹೇಳೇನು ಉಪಯೋಗ? ಆ ಧರ್ಮ ಬಿಡುಗಡೆ ಆಗಬೇಕು. ಅವ್ರು ಮಾಡೋದು ತಪ್ಪು ಮಾಡೋದನ್ನು ಬಿಡಬೇಕು, ಒಳ್ಳೆಯದನ್ನು ಮಾಡೋಕ್ಕೆ ಶುರುವಾಗಬೇಕು. ಒಳ್ಳೆಯದಕ್ಕೆ ಫಲ ಅಪೇಕ್ಷೆ ಮಾಡಬಾರ್ದು. ಈ ರೀತಿ ಹೇಳಬೇಕೆ ಹೊರತು ನೀವು ಯಾವ ರೀತಿ ಹೇಳಿದ್ರೆ ಏನಾಗುತ್ತೆ? ಈಗ ತಪ್ಪದು. ಅದಕ್ಕೋಸ್ಕರ ನೀವು ಹೇಳಿದರೆ ಸರಿಯಾಗಿರುತ್ತೆ, ನೀವು ಹೇಳಬೇಕು. ದೇವ್ರು ಯಾತಕ್ಕೆ ಬಿಸ್ನೆಸ್ ಮಾಡೋ ಚಾನ್ಸ್ ಇಲ್ಲ? ಪೂರ್ಣ ಅವರು. ಆದ್ದರಿಂದ ಅವ್ರೇನು ಅವ್ಯಾಕೆ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಅವ್ಯಾಕೆ ಸುಳ್ಳು ಹೇಳ್ತಾರೆ? ಆ ಕಾರಣ ಇಲ್ಲ ಅದಕ್ಕೆ. ಬುಡದ ಮನುಷ್ಯನಿಗೆ ಒಂದು ಯಾವುದೋ ಸ್ವಾರ್ಥ ಇರಬಹುದು, ದೇವರಿಗೆ ಹೆಸರೇ ಇಲ್ಲ. ಆದ್ದರಿಂದ ಇನ್ನು ನೀವೇ ಮಾಡಬೇಕದು. ಹಾಂ, ರಕ್ತಸ್ಯ ಅಂದರೆ ಆಸಕ್ತಸ್ಯ. ರಕ್ತಿ, ಭಕ್ತಿ, ಆಸಕ್ತಿ, ಆ ಹೆಸರು. ರಕ್ತ ಈ ರಕ್ತ ಹತ್ತೋಬಾರದು, ಇಲ್ಲ ಇದಕ್ಕಿಂತ ರಕ್ತ ಬಂತು ಅಂತ ಕೇಳಬಾರ್ದು. ರಕ್ತಿ, ವಿರಕ್ತಿ, ಅಲ್ಲಿ ರಕ್ತ ಇದೆ ನೋಡಿ, ಆತ. ರಕ್ತಿ ಅಂದರೆ ಆಸಕ್ತಿ, ವಿ ಅಂದರೆ ಇಲ್ಲದವನು. ಪ್ರವೃತ್ತಿ ಧರ್ಮಕೃತೆ ವಿಚಕ್ಷಣೋ ವಿಚಕ್ಷಣೋಶ್ಚಾರ್ಹತಿ ವೇದಿತುಂ ವಿಭೋರನಂತಪಾರಸ್ಯ ನಿವೃತ್ತಿತಃ ಸುಖಂ ಪ್ರವೃತ್ತಮಾನಸ್ಯ ಗುಣೈರನಾತ್ಮನಸ್ತತೋ ಭವಾಂತರ್ಶಯ ಚೇಷ್ಟಿತಂ ವಿಭೋಃ. ಅನಂತಪಾರಸ್ಯ ವಿಭೋಃ ಸಕಾಶಾತ್ ಯತ್ ಸುಖಂ ವಿಚಕ್ಷಣಃ ಅಸ್ಯ ಅರ್ಹತಿ ವೇದಿತುಂ ವಿಭೋಃ. ಎಲ್ಲರಿಗೂ ಅರ್ಥ ಆಗೋದಿಲ್ಲ. ವಿಚಕ್ಷಣ ಅಂದರೆ ವಿಚಕ್ಷಣ ಅಂದ್ರೇನು? ಬುದ್ಧಿವಂತ. ಭಾರಿ ಬುದ್ಧಿವಂತನಾದವನಿಗೆ ಒಳ್ಳೆಯ ವಿಷಯ ಅರ್ಥ ಆಗುತ್ತೆ. ಅರ್ಹತಿ ವೇದಿತುಂ ವಿಭೋಃ. ವಿಭೋಃ ಅಂದರೆ ಪರಮಾತ್ಮ. ವಿಭೋಃ ಯಾರವನು? ಅನಂತಪಾರ. ಅವನಿಗೆ ಕೊನೆಯೇ ಇಲ್ಲ. ಅಂತಪಾರ, ಅನಂತಪಾರ. ಆ ಕಡೆ ದಡಕ್ಕೆ ಹೋಗೋದಾರೆ ಅನಂತ, ಸಿಗದೆ ಹೋದರೆ ಅನಂತಪಾರ. ಅನಂತಪಾರಸ್ಯ ಇನ್ನೊಂದು ಅರ್ಥ. ಅನಂತ ಅಂದರೆ ವೇದಗಳು, ವೇದವೇದ್ಯ ಅಂತ ಇನ್ನೊಂದು ಅರ್ಥ. ಬ್ರಹ್ಮಪಾರಸ್ವ ಅಂತ ಹೇಳ್ತಾರೆ. ಬ್ರಹ್ಮಪಾರ ಅಂದರೆ ಅನಂತಪಾರ. ಅನಂತಪಾರಸ್ಯ ನಿವೃತ್ತಿತಃ ಸುಖಂ. ಅನಂತಪಾರನ ಪರಮಾತ್ಮ ತಿಳ್ಕೊಂಡಾಗ ಅರ್ಥ ಆಗುತ್ತೆ. ಓ, ನಿವೃತ್ತ ಕರ್ಮ ಮಾಡೋದ್ರಿಂದ ಸುಖ, ಪ್ರವೃತ್ತ ಕರ್ಮದಿಂದ ಇಲ್ಲ. ವೆರಿ ಇಂಪಾರ್ಟೆಂಟ್. ನಮ್ಮ ಜನ ಏನು ತಿಳ್ಕೊತಾರೆ? ಪ್ರವೃತ್ತ ಕರ್ಮಕ್ಕೆ ಫಲ ಇದೆ, ಮಾಡೋದಕ್ಕೆ ಅರ್ಥ ಇದೆ. ನಿವೃತ್ತ ಕರ್ಮ ಮಾಡಿ ಏನು ಉಪಯೋಗ ಅಂದರೆ ಅದ್ರ ಫಲ ಭಾರಿ ದೊಡ್ಡದು. ಯಾಕೆ ಅಂತ ಕೇಳಿದರೆ ಮೊದಲೇನಾಗುತ್ತೆ? ಅದರಿಂದ ಸುಖ, ಮನಸ್ಸಿನ ನೆಮ್ಮದಿ ಸಿಗುತ್ತೆ. ನಿವೃತ್ತಿ ಕರ್ಮ ಮೋಕ್ಷ ಆಗೋದು ಅವೆಲ್ಲ ಮುಂದೆ. ಇವತ್ತು ಪ್ರಾಮಾಣಿಕವಾಗಿ ಬದುಕಿದ್ದಾನಪ್ಪ ಅವ್ನು, ಅವ್ನು ಮೊದಲು ಫ್ರೀಯಾಗಿ ಬದುಕ್ತಾನೆ, ಅದು ಫಸ್ಟ್. ಪೀಸ್ಫುಲ್ ಲೈಫ್ ಇರುತ್ತೆ. ಇವನು ದುಡ್ಡು ತೊಗೊಂಬಿಟ್ಟು ದುಡ್ಡು ಬಂತು, ಅವತ್ತು ಟೆನ್ಷನ್ ಶುರುವಾಯ್ತು. ಯಾವಾಗ ಸಿಗ್ತೀವಿ? ಬರೀ ಕೊನೆಯ ಸಾಯೋವರೆಗೆ ಅದೇ ಯೋಚನೆ ಇರಬೇಕು. ಅದು ಕೊನೆ ಸಿಟ್ಟು ಬಂದು ಏನು ಮಾಡಿಬಿಡ್ತಾರೆ? ಧೈರ್ಯ ಬಿಟ್ಟೋಗ್ರಿ ಆ ಕಡೆ ಬಿಡ್ತಾರಲ್ಲ, ಆ ಥರ. ಅದು ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ ಹೊರತು ಪ್ರವೃತ್ತಿ ಕರ್ಮದಲ್ಲಿ ಒಳ್ಳೆಯ ಪ್ರವೃತ್ತಿ ಕರ್ಮ ಅಂತ ಇಲ್ಲೇ ಇಲ್ಲ. ಯಾಕೆ? ಬಂಧನ ಯಾವುದು ಬೆಸ್ಟ್ ಅಂತ ಕೇಳಿದ್ರೆ ಹಾಗೋ ಹಾಗೆ. ಬಂಧನದಲ್ಲೇ ಏನು ಪ್ರಾಬ್ಲಮ್ ಇದೆ? ಅದು ಗೋಲ್ಡ್ ಚೈನ್ ಇದು ಆಲ್ಸೋ ಎ ಚೈನ್. ಅದು ಕುತ್ತಿಗೆ ಹಾಕಿಕೊಂಡ್ರೆ ಪರವಾಗಿಲ್ಲ, ಕೈ ಕಟ್ಟಿದ್ರೆ ಏನಾಗುತ್ತೆ? ಹಿಡ್ಕೊಂಡು ಹೋಗ್ತಾರೆ ಅಂತ. ನೀವು ನಾನು ಭಾರಿ ವಿ ಐ ಪಿ ಆದ್ದರಿಂದ ನಾನು ಗೋಲ್ಡಿನ ತೊಗೊಂಬರಿ ಅಂತ ಕೇಳಿದರೆ ಏನರ್ಥ?
ಬಿಡ್ರಿ ಅಂತ ಕೇಳಬೇಕು, ಗೋಲ್ಡ್ ತೊಗೊಂಬನ್ನಿ ಅಂತ ಕೇಳ್ತಾರೆ. ಸಮಸ್ಯೆ ಸಹ ಇರೋದು ಬಂಧನದಲ್ಲಿ. ಗೋಲ್ಡು ಹಿತಾಳಿ ಒಳಗಲ್ಲ. ಯೋಚನೆ ತಪ್ಪು ಹೇಳಿದ್ರೆ ಬಿಟ್ಟುಬಿಡಿ, ತಪ್ಪು ಮಾಡಿಲ್ಲ ಅಂತ ಹೇಳೋದು ಆರ್ಗ್ಯುಮೆಂಟ್ ಆಗಬೇಕೆ ಹೊರತು ಇದಾಗಬಾರ್ದು. ಬಂಧನದ ವ್ಯಾಲ್ಯೂ ಹುಡುಕ್ತಾ ಕೊಡಬಾರ್ದು. ಏನು ಹುಡುಕ್ಬೇಕಲ್ಲಿ? ಬಂಧನನೇ ಬಿಡುಗಡೆ ಆಗಬೇಕೆ ಹೊರತು ಇದು ಹೇಳಬಾರ್ದು. ಅದೇ ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿಸಿದ, ವಾರ್ಡ್ ಚೇಂಜ್ ಮಾಡಿ, ಇದು ಇನ್ಫ್ಲೂಯೆನ್ಸ್ ಮಾಡಬೇಕಾ? ಒಳ್ಳೆ ಔಷಧಿ ಕೊಡಿ ಅಂತ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು. ವಾರ್ಡ್ ಚೇಂಜ್ ಮಾಡಿ ಅವು ಅವರೇ ಚೇಂಜ್ ಮಾಡ್ತಾರೆ. ಯಾಕೆಂದರೆ ಒಳ್ಳೆ ದುಡ್ಡು ಜಾಸ್ತಿ ಕೊಡ್ತಾ ಅವರೇ ಮಾಡ್ತಾರೆ. ಅದಕ್ಕೆ ನೋಡ್ಬೇಕು ಯಾವುದನ್ನು ಯಾರಿಗೆ ಕೇಳಬೇಕು, ಹೇಗೆ ಮಾಡಬೇಕು. ನಮ್ಮ ಸಮಸ್ಯೆಯಲ್ಲಿರೋ ತುಂಬ ಜನಕ್ಕೆ ಇದು ಅರ್ಥ ಆಗಲ್ಲ. ನಮ್ಗೆ ಏನು ಬೇಕಪ್ಪ ನಿಮ್ಗೇನು ಹೇಳೋದಕ್ಕೆ ಬರೋದಿಲ್ಲ ಅವ್ರಿಗೆ, ತಿಳಿತಾ? ಅದು ಹೇಳಿಬಿಟ್ರೆ ಏನಾಗುತ್ತೆ, ಒಂದು ಮಾತಿದೆ, ಪ್ರಾಬ್ಲಮ್ ವೆಲ್ ಅಂಡರ್ಸ್ಟುಡ್ ಈಸ್ ಹಾಫ್ ಸಾಲ್ವ್. ನಮ್ಗೆ ಸಮಸ್ಯೆನೇ ಗೊತ್ತಿಲ್ಲ. ಆ್ಯಕ್ಚುಲಿ ಸಮಸ್ಯೆ ಗೊತ್ತಿಲ್ಲ, ಹೊಸ ಹೊಸ ಸಮಸ್ಯೆ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ. ಸಮಸ್ಯೆ ಗೊತ್ತಿರಬೇಕು, ಅದು ಸಾಲ್ವ್ ಆಗಬೇಕಷ್ಟೇ. ಇನ್ನೊಂದು ಸಮಸ್ಯೆ ಬರದಂತೆ ಸಾಲ್ವ್ ಮಾಡಬೇಕು. ಸೈಡ್ ಎಫೆಕ್ಟ್ ಕ್ರಿಯೇಟ್ ಮಾಡಬಾರ್ದು ಅದರೊಳಗೆ. ಅದಕ್ಕೆ ಹೇಳ್ತಾರೆ ಸುಖಂ. ಈ ಪದ ಹುಡುಕ್ಬೇಕು. ನಿವೃತ್ತಿತ ಸುಖಂ. ನಿವೃತ್ತಿತ ಅಂದರೆ ನಿವೃತ್ತಿ ಕರ್ಮದಿಂದ ಅಂತ ಅರ್ಥ. ರಿಟೈರ್ ಆಗೋದ್ರಿಂದ ಅಂತ ಅರ್ಥ ಅಲ್ಲ ಅದಕ್ಕೆ. ನಿವೃತ್ತ ಕರ್ಮದಿಂದ ದೂರ ಆಗಿಬಿಟ್ರೆ ನಿವೃತ್ತ ಕರ್ಮದಿಂದಾಗಿ ಬರೋ ಸುಖ ಪ್ರವೃತ್ತ ಕರ್ಮದಿಂದ ಬರೋದಿಲ್ಲ. ಪ್ರವೃತ್ತ ಅದಕ್ಕೆ ಭಾಗವತಲ್ಲಿ ಕಥೆ ಹೇಳ್ತಾರೆ. ಅದನ್ನು ಒಂದು ಮಾಂಸದ ತುಂಡಿತ್ತು, ಅಪ್ಪ ಒಂದು ಪಕ್ಷಿ ತೊಗೊಂಡೋಯ್ತು, ಇನ್ನೊಂದು ಅಟ್ಯಾಕ್ ಮಾಡ್ತದಲ್ಲ, ಮತ್ತೆ ಇನ್ನೊಂದು ಅಟ್ಯಾಕ್ ಮಾಡಿದ್ರು. ಒಂದು ಹೋದ್ರೆ ಮತ್ತೊಂದು ಸಾಕಾಗಿತ್ತು, ಬರೀ ಬಿಟ್ಟು ದೂರ ಕುತ್ಕೊಂಡಿತ್ತು. ಅವ್ರು ಹೊಡೆದಾಟ ಕುತ್ಕೊಂಡ್ರು. ಸದ್ಯ ನಾನು ಫ್ರೀ ಆದ ಹೊರಟು ಮತ್ತೆ ಅವ್ರು ಹೊಡೆದಾಡ್ತಿದ್ದಾರೆ. ಈಗ ಇವನಂತ ಎಲ್ಲಿವರೆಗೂ ಅಲ್ಲಿ ಮಾಂಸದ ತುಂಡಿತ್ತು ಅದು ಅಟ್ಯಾಕ್ ಮಾಡ್ತಿದ್ರು. ಬಿಟ್ಟ ತಕ್ಷಣ ಏನು ಮಾಡಿದ್ರು ಅವರು? ಆ ಕಡೆ ಹೊರಟು, ಯಾರ ಅಲ್ಲಿ ಹೊರಟು, ಹಬ್ಬ ಸದ್ಯ ಬದುಕಿದೆ ಅಂತ ಹೊರಟ. ಅದೇ ಇರೋದು ಕಾಮನ್ ಸೆನ್ಸ್ ಅಂದ್ರೆ. ಇನ್ನೊಬ್ರಿಗೆ ಬೇಕಾದ ವಸ್ತು ನಮ್ಮಲ್ಲಿದ್ದರೆ ಅದೇನು ಮಾಡ್ತಾರೆ ಅವರು? ಅಟ್ಯಾಕ್ ಮಾಡಿ. ನಮಗೆ ಅದು ನಿವೃತ್ತಿನೇ ಇಲ್ಲ ಅಂತ ಹೇಳಿದ್ರೆ ತೊಗೊಂಡು ಡ್ಯಾಮೇಜ್ ಮಾಡಿ ಬಿಟ್ಟು ಹೋಗ್ಬಿಡ್ತಾರೆ. ಅವು ಎಲ್ಲ ಕಾಮಕ್ರೋಧಗಳು ಬಿಟ್ಟು ಹೋಗ್ಬಿಡುತ್ತಾಗ ಇವನ್ನ ಅಟ್ಯಾಕ್ ಮಾಡಿ ಪ್ರಯೋಜನ ಇಲ್ಲ. ಏನು ಉಪಯೋಗ ಇವನಿಂದ ಅಂತ ಬಿಟ್ಟು ಹೋಗ್ತಾರಲ್ಲ, ಅದು ನಾವು ದೈತ್ಯರಿಗೆ ಬೋರ್ ಹೊಡಿಬೇಕು. ಆ ರೀತಿ ಬರುತ್ತೆ. ಅನಂತಪಾರಸ್ಯ ವಿಭೋ ಸಕಾಶಾದ್ಯತ್ ಸುಖಂ. ನಿವೃತ್ತಿತ ಇಲ್ಲಿ ಯಾಕೆ ಸುಖ ಬರುತ್ತೆ ಅಂದರೆ ಅನಂತಪಾರನಾದ ನಿವೃತ್ತ ಕರ್ಮ ಇಜುಕೊಟ್ಟು ಏನು ಫಲ ಇಲ್ಲದೆ ಅಲ್ಲ, ದೇವರ ಕಡೆ ಸಾಕೋದು ಅಂತ ಅರ್ಥ. ಆಗ ಸುಖ ಸಿಗುತ್ತಲ್ಲ, ಅದು ಅನಂತಪರ ಭಗವಂತನಿಂದ ಸುಖ. ಅನಂತಪಾರಸ್ಯ ಹರೇಹೇ ವಿಭೋ ಸಕಾಶಾತ್ ಯತ್ ಸುಖಂ ತತ್ ಸುಖಂ. ನಿವೃತ್ತಿ ಕರ್ಮ ದೊಡ್ಡ ಫಲ ಅಂದ್ರೆ ಅದು. ಪ್ರವೃತ್ತಿ ಕರ್ಮ ಅಂದ್ರೆ ಹಾಗಲ್ಲ, ದೇವ್ರನ್ನ ಬಿಟ್ಟು ಉಳಿದೆಲ್ಲ ಯೋಚನೆ ಮಾಡ್ತಾನೆ. ದೇವ್ರನ್ನ ಬಿಟ್ಟು ಬೇರೆ ಏನು ಯೋಚನೆ ಮಾಡೋದಿಲ್ಲ. ತದನಂ ಬಹುಲೋಕ ವಿಚಿಂತನೆ ಎಂಬುದು ಪ್ರವೃತ್ತ ಕರ್ಮ ಬಿಟ್ಟುಬಿಡು ಅಂತ ಅರ್ಥ. ಪ್ರವಣಂ ಕುರು ಮಾನಸ ಮೀಶಪದೆ ಅಂದರೆ ನಿವೃತ್ತ ಕರ್ಮ ಮಾಡು ಅಂತ ಅರ್ಥ. ಒಂದೇ ಒಂದು ಆಚಾರ್ಯರ ಮಾತದು ಅರ್ಧ ಶ್ಲೋಕ. ಎಷ್ಟು ಮೆಸೇಜ್ ಇದೆ ಅಂದರೆ ಯಾವ ಪ್ರಸಂಗ ಪ್ರಕಾರ ಅನ್ವಯಿಸ್ಬೋದು. ಅದೊಂಥರ ಸೂತ್ರ ಅಂಥ ಜೋಡಿಸಿದ್ದಾರೆ ಆಚಾರ್ಯರು. ಅದಕ್ಕೆ ಪೂರ್ಣಪ್ರಜ್ಞರು ಅಂತ ಕರೆಯೋದು. ಇದಂ ವಿಶ್ವಂ ಭಗವಾನಿವೇತರೋ ಯಥೋ ಜಗತ್ಸ್ಥಾನ ನಿರೋಧ ಸಂಭವ ತದ್ಧಿ ಸ್ವಯಂ ವೇದ ಭವಾನ್ ತಥಾಪಿ ಪ್ರಾದೇಶ ಮಾತ್ರಂ ಭವತಃ ಪ್ರದರ್ಶಿತಂ. ಇದಂ ಹಿ ವಿಶ್ವಂ ಭಗವಾನ್ ಇವ ಇತರಃ ಯತಃ ಜಗತ್ಸ್ಥಾನ ನಿರೋಧ ಸಂಭವ ತದ್ಧಿ ಸ್ವಯಂ ವೇದ ಭವಾನ್ ತಥಾಪಿ ಪ್ರಾದೇಶ ಮಾತ್ರಂ ಭವತಃ ಪ್ರದರ್ಶಿತಂ. ಇದಂ ಹಿ ವಿಶ್ವಂ ಭಗವಾನಿವ ಇತರೋಪಿ ಭಗವಾನ್ ವಿಶ್ವಮಿವ ಸ್ವಾತಂತ್ರ್ಯಾತ್. ಇದಂ ಭಗವಾನ್ ವಿಶ್ವಮಿವ ಸ್ವಾತಂತ್ರ್ಯಾತ್. ಜಗತ್ತೇನಾಗಿದ್ದಾನೆ? ವಿಶ್ವಂ. ಯಾಕೆ ಸ್ವಾತಂತ್ರ್ಯ? ಉಳಿದವರು ಯಾರು? ಎಲ್ಲವೂ ಭಗವಂತನೇ ಅಂದರೆ ಉಳಿದವರಿಗೆ ಸ್ವಾತಂತ್ರ್ಯ ಇಲ್ಲ, ಎಲ್ಲವೂ ಭಗವಂತರದೇ. ಯಥೋ ಯಾರಿಂದ? ಜಗತ್ಸ್ಥಾನ ನಿರೋಧ ಸಂಭವ. ಜಗತ್ಸ್ಥಾನ ಸ್ಥಿತಿ, ನಿರೋಧ ಲಯ, ಸಂಭವ ಹುಟ್ಟು. ಜನ್ಮಾದ್ಯಸ್ಯ ಯತಃ. ಅದನ್ನು ಮಾಡೋರು ಯಾರೋ ನೀವು, ಮತ್ತು ನೀವು ಹೇಳ್ತಕ್ಕಂಥ ದೊಡ್ಡ ವಿಷಯ ಅಂಥದ್ದು. ತದ್ಧಿ ಸ್ವಯಂ ವೇದ ಭವಾನ್. ನಿಮಗೆ ಸ್ವಂತ ಗೊತ್ತಿದೆ. ನಿಮಗೆ ಸ್ವಯಮೇವ ಆತ್ಮಾನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಅಂದರೆ ಹೇಳ್ತೊಡೋದು ಯಾರಾಗಿರಬೇಕು? ದೇವರೇ ಆಗಿತ್ತು. ಸ್ವಯಂ ಗೊತ್ತಿದೆ ನಿಮಗೆ, ಯಾರು ಹೇಳಬೇಕಾಗಿಲ್ಲ. ಅದು ನಮಗೆ ಬರಬೇಕೀಗ. ತಥಾಪಿ ಪ್ರಾದೇಶ ಮಾತ್ರಂ ಭವತಃ ತೋರಿಸಿರೋದು ಎಷ್ಟು ಗೊತ್ತಾ? ಇಷ್ಟು ತೋರಿಸಿದ್ದೀರಿ ಅಷ್ಟೇ. ನಿಮ್ಮ ಜ್ಞಾನ ಭಾರಿ ಇದೆ, ಸ್ವಲ್ಪ ತೋರಿಸಿದ್ದೀರಿ. ಇದನ್ನು ಸ್ವಲ್ಪ ತೋರಿಸ್ಬೇಕು ನಮಗೆ. ಜನ ಉದ್ಧಾರಕ್ಕೋಸ್ಕರ ತೋರಿಸಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಇತರೋಪಿ ಭಗವಾನ್ ವಿಶ್ವಮಿವ ಸ್ವಾತಂತ್ರ್ಯ. ಅದಕ್ಕೆ ಲೇಷತಃ ಆಚಾರ್ಯ ಹೇಳಿಲ್ಲ, ಪ್ರಾದೇಶತಃ. ಪ್ರಾದೇಶ ಮಾತ್ರ ಲೇಷತಃ. ಆಚಾರ್ಯ ತೋರಿಸಿದ್ದು ಲೇಷತಾನೆ, ಇವರು ತೋರಿಸೋದು ಲೇಷತಾನೆ, ನಮಗೆ ಕೊನೆ ತಿಳಿಯೋದು ಲೇಷತಾನೆ. ಗೊತ್ತಾಯ್ತಾ? ಆ ಲೇಷಕ್ಕೆ ಏನಿದೆ? ಸಮುದ್ರ ಎಷ್ಟು ದೊಡ್ಡದು, 4-3 ಮುಡಿಗೆಗೆ ನಮ್ಮ ಕೊಳೆ ಹೋಯ್ತೋ ಇಲ್ವೋ ಅಷ್ಟು ಸಾಕು. ನಮ್ಮ ಯೋಗ್ಯತೆ ತಕ್ಕಂತೆ ಸಿಕ್ಕರೆ ಸಾಕು. ಆ ದೃಷ್ಟಿಯಲ್ಲಿ ಲೇಷತ ನಮಗೆ ಫುಲ್ಲೇ. ಇವತ್ತು ಒಂದಿಷ್ಟು ಅನ್ನ ಹಾಕ್ತಾನೆ, ಎಷ್ಟು 100 ಇರುವೆ ಬರುತ್ತೆ ಅದಕ್ಕೆ. ಒಬ್ಬ ಮನುಷ್ಯ ತಿನ್ನಕ್ಕೆ ಸಾಧ್ಯ ಉಪಯೋಗ ಇಲ್ಲ. ಅದು 100 ಇರುವೆಗೆ ಫುಲ್ ಮೀಲ್ಸೋದು. ಗೊತ್ತಾಯ್ತು? ಅಷ್ಟು ದಿವಸ ಗಂಟೆ ತಿನ್ನುತ್ತಾರೆ ಕೂತ್ಕೊಂಡು.
ಅದು ನಮ್ಮ ಜೀವರಿಗೆ ಅಷ್ಟು ಬೇಕಾದಷ್ಟಾಯಿತು ಅಂತೇಳಿ. ಏನ ಈ ಮೂರು ಹೇಳಿದ್ದಾರೆ ನೋಡಿ ಇಲ್ಲಿ. ಸ್ಥಾನ, ನಿರೋಧ, ಸಂಭವ. ಸ್ಥಾನ ಅಂದ್ರೇನು? ಸ್ಥಿತಿ. ಸ್ಥಿತಿ. ನಿರೋಧ ಅಂದರೆ ರೋಧ, ಲಯ ಮಾಡೋದು. ಸಂಭವ ಹುಟ್ಟು, ಜನ್ಮಾದ್ಯಶ್ಯಯತ. ಮೂರು ಬಂತು, ಎರಡಲ್ಲ ಮೂರು ಹೇಳಿದ. ತಸ್ಮಿನ್ ತದಾ ಲಬ್ಧರುಚೇರ್ ಮಹಾಮುನೇ ಏನದು ಪ್ರಿಯಸ್ರವಸ್ಕಾ ಸ್ಖರಿತಾ ಮತಿರ್ಭವ. ಇದೆಲ್ಲ ವರ್ಣನೆ ಮಾಡಿದಾಗ ವೇದವ್ಯಾಸರ ಋಷಿ ಅಂತ ಕರೆದ್ರೆ ಎಷ್ಟು ಅನ್ಯಾಯ ಆಗುತ್ತೆ. ಯಾರು ನೀಟಾಗಿ ಎಲ್ಲ ಗುಣ ಹೇಳೇ ಹೇಳ್ತಾರೆ. ಮಯಾಹಮೇತತ್ ಸತಸತ್ ಸ್ವಮಾಯಯ ಪಶ್ಯೇ ಮಯಿ ಬ್ರಹ್ಮಣಿ ಕಲ್ಪಿತಂ ಪರೇ. ಮಯಿ ಸ್ಥಿತೇ ಬ್ರಹ್ಮಣಿ ಸ್ಥೀಯತಾಮತ್ರೇತಿ ಈಶ್ವರೇಚ್ಛೆಯ ಕಲ್ಪಿತಂ. ತಸ್ಮಿನ್ ಅದು ವಿಸ್ತಾರ ಆಗಿದೆ, ಕಂಟಿನ್ಯೂ ಮಾಡಿ. ಓಂ